ಪ್ರೀತಿಯ ವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ಅದು ಚನ್ನವೀರ ಕಣವಿಯವರ ಕಾಲ ನಿಲ್ಲುವುದಿಲ್ಲ ಅಂತಕ್ಕಂಥ ಒಂದು ಪದ್ಯದ ಮೂಲಕ. ಈ ಪದ್ಯ ಬಹುತೇಕವಾಗಿ ಕಾಲದ ಬಗ್ಗೆ ಹೇಳಕ್ ಹೋಗ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಾಲ ಅಂದ ತಕ್ಷಣದಲ್ಲಿ ಎರಡು ಅರ್ಥವನ್ನ ನಾವು ನೋಡ್ತೀವಿ. ಒಂದು ಸಮಯ ಅಂತ, ಇನ್ನೊಂದು ನಮ್ಮನ್ನ ಎಳೆದೊಯ್ಯಲು ಕೊನೆಯಲ್ಲಿ ಬರ್ತಕ್ಕಂಥ ಯಮ ಅಂತ. ನಮ್ಗೆ ಇಲ್ಲಿ ಬಹುತೇಕವಾಗಿ ಬೇಕಾಗಿರತಕ್ಕಂಥದ್ದು ಕಾಲ ಅಂದ್ರೆ ಸಮಯ ಅಂತ. ಸಮಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ರಿಗೂ ಗೊತ್ತು ವಿಚಾರ. ಸಮಯಕ್ಕೆ ಯಾರು ಬೆಲೆಯನ್ನು ಕೊಡುವುದಿಲ್ಲವೋ ಅವರು ಈ ಸಮಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಸಮಯವನ್ನ ಯಾರು ಸದುಪಯೋಗ ಪಡೆದುಕೊಳ್ಳುವುದಿಲ್ಲವೋ ಅವರು ಬದುಕಿನಲ್ಲಿ ಹೆಚ್ಚು ಸಾಧನೆಯನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಈ ಹಿನ್ನೆಲೆಯಲ್ಲಿ ಕಾಲವನ್ನ ನಾವು ವೆರಿ ಪ್ರೀಸಿಯಸ್ ಅಂತ ಕರಿತೀವಿ. ಜೊತೆಗೆ ನಾನು ಬಹುತೇಕವಾಗಿ ಹೇಳ್ತಾ ಹೋಗ್ತೀನಿ, ಕಾಲದ ಒಂದೊಂದು ಕ್ಷಣವು ಚಿನ್ನದ ಒಂದೊಂದು ಎಳೆಯಷ್ಟು ಬೆಲೆಯುಳ್ಳದ್ದು ಅಂತ. ಅಂದ್ರೆ ಕಾಲಕ್ಕೆ ಮಹತ್ವ ಯಾವತ್ತೂ ಇದೆ, ಜಾಸ್ತಿ ಆಗ್ತಾನೆ ಹೋಗುತ್ತೆ, ಕಡಿಮೆ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಕಾಲದ ಮಹತ್ವವನ್ನು ನಾವು ಹೇಳ್ತಾ ಹೋಗ್ಬೋದು. ಈ ಹಿನ್ನೆಲೆಯಲ್ಲಿ ಚನ್ನವೀರ ಕಣವಿಯವರು ಕಾಲವನ್ನ ನಾವು ಯಾವತ್ತೂ ಕೂಡ ಹಿಡಿಯೋದಕ್ ಸಾಧ್ಯ ಆಗಲ್ಲ. ಕಾಲ ಅಂತಕ್ಕಂಥದ್ದು ಎಷ್ಟು ಮಹತ್ವವನ್ನ, ಎಷ್ಟು ವಿಚಿತ್ರ ವಾತಾವರಣವನ್ನ ಉಂಟು ಮಾಡಿಬಿಡುತ್ತೆ ಅನ್ನುವಲ್ಲಿ ಬಹಳ ಸುದೀರ್ಘವಾಗಿ ಹೇಳ್ತಾ ಹೋಗಿದ್ದಾರೆ. ಇದನ್ನ ನಾನು ಅತ್ಯಂತ ಸಂಕ್ಷಿಪ್ತವಾಗಿ ನಿಮ್ಗೆ ಅರ್ಥ ಆಗೋ ರೀತಿನಲ್ಲಿ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ಅವ್ರ ಪರಿಚಯವನ್ನ ಮಾಡ್ಕೊಬಿಡೋಣ. ಕನ್ನಡದ ಸಮನ್ವಯ ಕವಿ, ಸುನೀತಗಳ ಸಾಮ್ರಾಟ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಚನ್ನವೀರ ಕಣವಿಯವರು ಹೊಸಗನ್ನಡ ಕಾವ್ಯದ ಒಬ್ಬ ಪ್ರಮುಖ ಕವಿಯಾಗಿದ್ದಾರೆ. ಇವರು ಗದಗ ಜಿಲ್ಲೆಯ ಹೊಂಬಾಳ ಗ್ರಾಮದಲ್ಲಿ 1928ರಲ್ಲಿ ಜನಿಸ್ತಾರೆ. ತಂದೆ ಸಕ್ಕರಪ್ಪ ಮತ್ತು ತಾಯಿ ಪಾರ್ವತವ್ವ. ಇವರು ಬಹುತೇಕವಾಗಿ ಸಾಹಿತ್ಯ ಕೃಷಿಯನ್ನ ನಡೆಸ್ಕೊಂಡು ಬಂದಂತವರು. ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಸಾರಾಂಗ ವಿಭಾಗದ ಕಾರ್ಯದರ್ಶಿಯಾಗಿ ಜೊತೆಗೆ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಂತವ್ರು. ಇವ್ರ ಕೃತಿಗಳ ಬಗ್ಗೆ ನಾನು ಹೆಚ್ಚು ಹೇಳೋಕ್ ಹೋಗೋದಿಲ್ಲ. ನೀವೇ ಒಂದಷ್ಟು ಕೃತಿಗಳನ್ನ ನೋಡಿ ನಿಮ್ಗೆ ಗೂಗಲ್ ಮಾಡಿದ್ರೆ ಸಿಗುತ್ತೆ. ಜೊತೆಗೆ ಹೀಗೆ ಬದುಕಿದ್ದಂತ ಇವರು 2022ರಲ್ಲಿ ನಮ್ಮಿಂದ ದೂರ ಆಗ್ತಾರೆ ಅಂತಕ್ಕಂಥದ್ದು. ಈಗ ನೇರವಾಗಿ ಪದ್ಯಕ್ಕೆ ಹೋಗೋಣ ಬನ್ನಿ ಅಂತಕ್ಕಂಥದ್ದು. ಪದ್ಯ ಹೀಗೆ ಆರಂಭ ಆಗುತ್ತೆ. ಈ ಕಾಲನೆಂಬುವ ಪ್ರಾಣಿ ಕೈಗೆ ಸಿಕ್ಕರೆ ಚೆನ್ನಾಗಿ ಥಳಿಸಬೇಕೆಂದಿದ್ದೆ. ಎಲ್ಲೋ ತಲೆಮರೆಸಿಕೊಂಡು ಓಡಾಡುತ್ತಿದ್ದಾನೆ. ಆಕಾಶದಲ್ಲಿ ಮಿಂಚಿ ಭೂಕಂಪದಲ್ಲಿ ಗದ ಗದ ನಡುಗಿ ಜ್ವಾಲಾಮುಖಿಯೊಳಗೆ ಸಿಡಿದು ನುಚ್ಚು ನೂರಾಗಿ ನದಿಯ ಗರ್ಭವ ಹೊಕ್ಕು ಮಹಾಪೂರದಲ್ಲಿ ಹೊರಬಂದು ನಮ್ಮ ಎದೆಯಲ್ಲಿ ತುಡಿಯುವ ತಬಲವಾಗಿದ್ದಾನೆ. ಹಿಡಿಯಿರೋ ಅವನ ಗಡಿಯಾರದಲ್ಲವನ ಹಿಡಿದು ಗಾಣವಾಡಿಸಲು ಹೆಣಗಿದ್ದೇವೆ. ಹೊತ್ತು ಬಂದಾಗ ಕತ್ತೆಯ ಕಾಲು ಹಿಡಿದು ಒದೆಸಿಕೊಂಡಿದ್ದೇವೆ. ತುಡಿವ ಎದೆಗೆ ಕಿವಿಗೊಟ್ಟು ಮಿಡಿವ ನಾಡಿಯ ಹಿಡಿದು ನೋಡಿದ್ದೇವೆ. ಒಳ ಹೊರಗೆ ಉಸಿರು ಆಡುತ್ತಿದೆ ನಿರಾಯಾಸ. ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ. ಕೊನೆಗೊಮ್ಮೆ ಅವನೇ ಎಲ್ಲ ಬಗೆಹರಿಸುತ್ತಾನೆ. ಯಾರಿಗೂ ಅವಸರವಿಲ್ಲ ತಾನೆ. ಈ ಕುದುರೆ ಏರಿ ಲಗಾಮು ಬಿಗಿ ಹಿಡಿದು ಸವಾರಿ ಮಾಡುವುದಷ್ಟು ಸುಲಭವಲ್ಲ. ನಮ್ಮೆದೆಯ ಮೇಲೆಯೇ ಕಾಲಿಟ್ಟು ಓಡಿ ಹೋಗುವುದ ನಾವೆಷ್ಟು ಸಲ ಅನುಭವಿಸಿಲ್ಲ. ಸೆಕೆಂಡು, ಮಿನಿಟು, ತಾಸುಗಳ ಹಾಸು ಹೊಕ್ಕಿನಲ್ಲಿ ಅಲ್ಲೊಂದು ಇಲ್ಲೊಂದು ಬಣ್ಣದ ನೂಲು. ಬೆತ್ತಲೆ ಬದುಕುವ ಸುತ್ತಿ ತೋರಿಸುತ್ತಿದೆ ಡೌಲು. ಹೆಜ್ಜೆ ಇಟ್ಟಲ್ಲೆಲ್ಲ ಜೋಲಿ ಹಿಡಿದಿದೆ ಮಣ್ಣು. ಧುಮುಕುತ್ತಿದೆ ನೀರು. ಮೈ ಸುತ್ತಿ ಹೊಳ ಹೊಕ್ಕು ನೋಡಿದೆ ಗಾಳಿ. ಹದ್ದು ಮೀರಿದೆ ಬಯಲು. ಬೆಳಕು ಕತ್ತಲೆ ಕುಂಡದಲ್ಲಿ ಮುಳುಗೇಳುತ್ತಿಹೆವು ದಿನ ಒಂದಕ್ಕೂ ನಿದ್ದೆ ತಿಳಿದಿದ್ದಾಗ.
ಭೂಮಿಯ ಆಕಾಶಕ್ಕೆ ದೊಡ್ಡ ಬಿರುಕು. ಇಲ್ಲಿ ಪ್ರೀತಿಯ ವೀಕ್ಷಕರೇ, ಕಾಲದ ಲಕ್ಷಣಗಳೆಂತವು, ಕಾಲ ಹೇಗೆ ವರ್ತನೆಯನ್ನು ಮಾಡ್ತಾನೆ, ಕಾಲ ಎಂತಹುದು ಅನ್ನೋದನ್ನ ಈ ಮೊದಲ ಭಾಗದಲ್ಲಿ ಕೊಡ್ತಾ ಹೋಗ್ತಾರೆ. ಒಟ್ಟು 3 ಭಾಗ ಇದೆ ಪದ್ಯ. ಈ ಮೊದಲ ಭಾಗದಲ್ಲಿ ಈ ಕಾಲದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಬನ್ನಿ ನೋಡೋಣ. ಕಾಲನೆಂಬುವ ಪ್ರಾಣಿ ಕೈಗೆ ಸಿಕ್ಕರೆ ಚೆನ್ನಾಗಿ ಥಳಿಸಬೇಕೆಂದಿದ್ದೇನೆ. ನೋಡಿ ಹೇಳ್ತಾರೆ, ಕಾಲ ಅಂತಕ್ಕಂಥದ್ದನ್ನು ಒಂದು ಪ್ರಾಣಿಗೆ ಹೋಲಿಸ್ತಾರೆ. ಕೈಗೆ ಸಿಕ್ಬಿಟ್ರೆ ಹಿಡಿದು ಜಜ್ಬಿಡ್ತೀನಿ, ಥಳಿಸ್ಬಿಡ್ತೀನಿ. ಏನ್ ಹಿಂಸೆ ಕೊಡುತ್ತದೋ, ಕೈಗೆ ಸಿಕ್ಕಲ್ವಲ್ಲ ಇದು, ಏನ್ ಮಾಡೋದು ಎಂಬುದಾಗಿ ಕಾಲದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಲೇ ಮುಂದುವರಿತಾರೆ. ನೋಡಿ, ಈ ಕಾಲ ಅಂತಕ್ಕಂಥದ್ದು ಎಲ್ಲೋ ತಲೆಮರೆಸ್ಕೊಂಡ್ ಬಿಟ್ಟಿದೆ. ಎಲ್ಲೆಲ್ಲಿ? ಆಕಾಶದಲ್ಲಿ ಮಿಂಚುವಂತೆ, ಭೂಕಂಪದಲ್ಲಿ ಗದಗದ ನಡುಗುವಂತೆ, ಜ್ವಾಲಾಮುಖಿಯೊಳಗೆ ಸಿಡಿದು ನುಚ್ಚು ನೂರಾಗಿ, ನದಿಯ ಗರ್ಭವ ಹೊಕ್ಕು ಮಹಾಪೂರದಲ್ಲಿ ಹೊರಬಂದು. ನೋಡಿ, ಕಾಲವನ್ನ ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೆಲ್ಲೋ ಇದೆ ಇದು. ಭೂಕಂಪದಲ್ಲಿದೆ, ಜ್ವಾಲಾಮುಖಿಯೊಳಗಿದೆ, ಆಕಾಶದಲ್ಲಿದೆ, ನದಿಯೊಳಗಿದೆ. ಹೀಗೆ ಪ್ರವಾಹಗಳಲ್ಲಿ ಇನ್ನೂ ಹಲವು ಕಡೆ ಹೊಕ್ಕಿ ಮಿಳಿತಾಗಿರ್ತಕ್ಕಂಥ ಈ ಕಾಲ ಅಂದ್ರೆ, ಕಾಲ ಎಲ್ಲವೂ ಕಡೆ ಇದೆ, ನಡುಗಿಸಿ ಬಿಡುತ್ತದೆ. ಇಡೀ ಪ್ರಪಂಚವನ್ನೇ ಕಾಲ ಅಂತಕ್ಕಂಥದ್ದು ನಡುಗಿಸುತ್ತದೆ, ಎಲ್ಲರಲ್ಲೂ ಹೊಕ್ಕಿ ನಡುಗಿಸುತ್ತದೆ, ಎಲ್ಲ ಕಡೆ ಇದೆ. ಭಯಂಕರವಾದದ್ದು ಈ ಕಾಲ ಅನ್ನುವಂತ ಸಂದರ್ಭದಲ್ಲಿ ಈ ಮಾತುಗಳನ್ನ ಹೇಳ್ತಾನೆ, ನಮ್ಮ ಎದೆಯಲ್ಲಿ ತುಡಿಯುವ ತಬಲವಾಗಿದ್ದಾನೆ. ನೋಡ್ರಿ, ನಮ್ಮ ಎದೆಯಲ್ಲಿ ತುಡಿಯುವ ತಬಲವಾಗಿದ್ದಾನೆ ಅಂದ್ರೆ, ನಮ್ಮಲ್ಲಿ ಈ ಕಾಲ ಅಂತಕ್ಕಂಥದ್ದು ಹೇಗಾದ್ರೂ ನಮ್ಮನ್ನ ಕುಣಿಸುತ್ತದೆ, ತನಗೆ ಬೇಕಾದಂತೆ ನಡೆಸಿಕೊಳ್ಳುತ್ತದೆ, ನಮ್ಮನ್ನ ಹೇಗ್ ಬೇಕಾದ್ರೂ ಆಡಿಸುತ್ತದೆ ಅನ್ನುವ ಸಂದರ್ಭದಲ್ಲಿ ತುಡಿಯುವ ತಬಲವಾಗಿದ್ದಾನೆ ಎಂಬುದಾಗಿ ಹೇಳ್ತಾ ಹೋಗ್ತಾರೆ. ಮುಂದುವರೆದು ಹೇಳ್ತಾರೆ, ಹಿಡಿಯುವ ಇವನನ್ನ ಎಲ್ಲೆಲ್ಲಿ ಹಿಡ್ದಿದ್ದೀವಿ? ಗಡಿಯಾರದಲ್ಲಿ ಹಿಡ್ದಿದ್ದೀವಿ ನಾವು. ಇಲ್ಲಿ ಹಿಡಿದು ನಾವು ಒಂದು ಹದ್ದು ಬಸ್ತಿಗೆ ತರೋಣ ಅಂತ ಅನ್ಕೊಂಡ್ರೆ ಹೆಣಗಾಡಿದ್ರೂ ಹಿಡಿಯೋಕ್ಕಾಗ್ತಾ ಇಲ್ಲ. ಮುಂದುವರೆದು ಹೊತ್ತು ಬಂದಾಗ ಕತ್ತೆಯ ಕಾಲನ್ನ ಹಿಡಿಯುವಂತೆ ಈ ಕಾಲ ಅಂತಕ್ಕಂಥದ್ದು ಕಾಲಕ್ಕೆ ತಕ್ಕನಾಗಿ ಮನುಷ್ಯನನ್ನ ಹೇಗ್ ಬೇಕಾದ್ರೂ ಮಾಡ್ಬಿಡುತ್ತೆ. ಕಷ್ಟ ಬಂದಾಗ ಕತ್ತೆ ಕಾಲಿಡಿ ಅಂತಾರಲ್ಲ, ಹೇಗ್ ಬೇಕಾದ್ರೂ ಕಾಲ ವರ್ತನೆ ಮಾಡುವ ಹಾಗೆ ಮಾಡ್ಬಿಡುತ್ತೆ. ನಿಮ್ಗೆ ನೆನಪು ಬರ್ಬೇಕು, ಮನುಷ್ಯ ಈ ಕಾಲದ ಒಳಗಡೆ ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿ ಬದಲಾಗ್ಬಿಡ್ತಾನೆ. ಇವುಗಳನ್ನ ನಾವು ನೋಡ್ತಾ ಇರ್ತೀವಿ, ಎಷ್ಟೋ ಸಾರಿ ನಾವೇ ಅನುಭವಿಸಿರ್ತೀವಿ. ಇದನ್ನ ಎಲ್ಲ ಹೇಳಕ್ ಹೋಗ್ತಾ ಇದ್ದಾರೆ. ಕತ್ತೆಯ ಕಾಲನ ಹಿಡಿಯೋದು ಅಂದ್ರೆ ಹೇಗ್ ಬೇಕಾದ್ರೂ ಇದು ಮಾಡ್ಬಿಡುತ್ತೆ. ಇನ್ನು ತುಡಿವೆದೆಗೆ ಕಿವಿಗೊಟ್ಟು ಮಿಡಿಯುವ ನಾಡಿಯ ಹಿಡಿದು ನೋಡಿದ್ದೇವೆ. ಇನ್ನು ವೈದ್ಯಕೀಯ ರಂಗವನ್ನ ನೀವು ತೆಗೆದುಕೊಳ್ಳಿ, ಈ ನಾಡಿ ಮಿಡಿತದಲ್ಲಿ ಸಮಯವನ್ನ ನೋಡ್ತೇವೆ ನಾವು. ಅಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಪ್ರತಿ ಕ್ಷಣದ ಬದುಕಿನಲ್ಲಿ ಟೈಮ್ ಅನ್ನ ನೋಡ್ತೇವೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಟೈಮು. ಆದರೆ ಕಾಲ ಮಾತ್ರ ನಿರಾಯಾಸವಾಗಿ ತನ್ನ ಉಸಿರಾಟವನ್ನ ಮಾಡ್ತಾನೇ ಇದೆ. ನಾವ್ ಏನ್ ಮಾಡಿದ್ರು ಇದು ತಾಳಕ್ಕೆ ಕುಣಿಯೋದನ್ನ ಬಿಡೋದಕ್ ಸಾಧ್ಯನೇ ಆಗ್ತಾ ಇಲ್ಲ. ನಮ್ಗೆ ಅನಿಸ್ಬಿಡುತ್ತೆ, ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ ಅಂತ ಹೇಳಿದ್ರೆ ನಮ್ಗೆ ಗೊತ್ತೇ ಆಗೋದಿಲ್ಲ. ಈ ಒಂದು ದೇವಸ್ಥಾನ ಅಂತಕ್ಕಂಥದ್ದು ಬಯಲಲ್ಲಿದೆಯೋ ಅಥವಾ ಬಯಲೆ ದೇವಸ್ಥಾನದಲ್ಲಿದೆಯೋ, ಸರಿ ಈಗ ಗೊತ್ತೇ ಆಗಲ್ವಲ್ಲ. ಆ ರೀತಿಯಾಗಿ ದಾಸರು ಈ ಪದವನ್ನ ನಮ್ಗೆ ಹೇಳುವಂತೆ ಇಲ್ಲಿ ಚೆನ್ನವೀರ ಕಣವಿಯವರು ಈ ಕಾಲ ಅಂತಕ್ಕಂಥದ್ದನ್ನ ಹೇಗೆ ಅಂತಕ್ಕಂಥದ್ದು ಕಂಡುಹಿಡಿಯೋದು ಕಷ್ಟ ಆಗ್ತಾ ಇದೆ. ಯಾವ ರೀತಿನಲ್ಲಿ ಇದು ನಮ್ಮೊಡನೆ ನಡ್ಕೊಳ್ಳುತ್ತೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟದಲ್ಲಿ ಇದು ಕೆಲಸ ಮಾಡ್ತಾ ಇದೆ. ಒಂದು ಕೊನೆಗೊಮ್ಮೆ ಅವನೇ ಎಲ್ಲ ಬಗೆಹರಿಸುತ್ತಾನೆ. ನಮ್ಗೆ ಬದುಕಿನಲ್ಲಿ ಯಾವುದು ಗೊತ್ತಿಲ್ಲ, ಹೇಗ್ ಆಗ್ಬೇಕು ಏನು ಗೊತ್ತಿಲ್ಲ ಅಂದ್ರೆ ಒಂದೊಂದ್ ಸಾರಿ ಕಾಲವೇ ಎಲ್ಲವನ್ನ ನಿರ್ಧರಿಸ್ಬಿಡುತ್ತಂತೆ. ನಾವ್ ಹೇಳ್ತೀವಿ ನೋಡಿ, ಯಾಕೆ ಇಷ್ಟೊಂದು ಸಮಸ್ಯೆಗಳ ಆಗರದಲ್ಲಿ ಸಿಲುಕಿ ಏನೇನೋ ಆಗ್ಬಿಡ್ತೀಯಾ, ಕಾಲ ಇದೆ ಬಿಡು, ಕಾಲವೇ ಎಲ್ಲವನ್ನ ನಿರ್ಧರಿಸುತ್ತದೆ ಬಿಡು ಅಂತೀವಲ್ಲ. ಅದನ್ನ ಚೆನ್ನವೀರ ಕಣವಿಯವರು ಇಲ್ಲಿ ನೆನಪಿಸ್ತಾ ಹೋಗ್ತಾರೆ. ಯಾರಿಗೂ ಅವಸರವಿಲ್ಲ ತಾನೆ. ಹಾಗಾದ್ರೆ ಈ ಕುದುರೆ ಏರಿ ಲಗಾಮು ಬಿಗಿ ಹಿಡಿದು ಸವಾರಿ ಮಾಡುವಷ್ಟು ಸುಲಭ ಅಲ್ವಲ್ಲ. ಹಾಗಾದ್ರೆ ಈ ಕಾಲ ಅಂತಕ್ಕಂಥ ಕುದುರೆಯನ್ನ ನಾವು ಏರಿ ಸವಾರಿ ಮಾಡ್ಬೋದಾ?
ಸಾಧ್ಯ ಇದೆಯಾ ಅನ್ನುವಾಗ ಅಷ್ಟು ಸುಲಭ ಅಲ್ವಲ್ಲ. ಕಾಲ ಅಂತಕ್ಕಂಥದ್ದನ್ನ ಹಿಡಿಯೋದು ಕಷ್ಟ ಆಗುತ್ತಲ್ಲ. ಒಮ್ಮೊಮ್ಮೆ ಅದು ನಮ್ಮ ಎದೆಯ ಮೇಲೆ ಕಾಲಿಟ್ಟು ಓಡಿ ಹೋಗುವುದನ್ನ ಎಷ್ಟು ಸಾರಿ ನಾವು ನೋಡಿಲ್ಲ. ನಾವು ಅನ್ಕೋತೀವಿ ಈ ಕಾಲದಲ್ಲಿ ನಮ್ಗೆ ಹೀಗಾಗುತ್ತೆ, ಆ ಕಾಲದಲ್ಲಿ ನಾವು ಹಾಗಾಗ್ತೀವಿ ಅಂತ. ಆದ್ರೆ ಅದಾಗೋದೇ ಇಲ್ಲ. ಕಾಲವೇ ನಿರ್ಧಾರ ಮಾಡಿ ಏನಾಗ್ಬೇಕು ಅದನ್ನ ಮಾಡಿ ಹೋಗ್ಬಿಟ್ಟಿರುತ್ತೆ. ನೋಡಿ, ಎಷ್ಟೋ ಸಾರಿ ನಾವು ಅಂದುಕೊಂಡಿದ್ದನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಕಾಲ ಅಂತಕ್ಕಂಥದ್ದು ನಮ್ಮ ಎದೆಯ ಮೇಲೆ ಕಾಲಿಟ್ಟು ಏನೋ ಮಾಡಿ ಹೋಗ್ಬಿಟ್ಟಿರುತ್ತಲ್ಲ. ನಾವು ಅದರ ದಾಸನಾಗ್ಬಿಟ್ಟಿರ್ತೀವಲ್ಲ. ನಾವೆಷ್ಟು ಸಲ ಇದನ್ನ ಅನುಭವಿಸಿಲ್ಲ. ಮುಂದುವರೆದು ಸೆಕೆಂಡ್ ಮಿನಿಟ್ ತಾಸುಗಳ ಹಾಸು ಹೊಕ್ಕಿನಲ್ಲಿ ಅಲ್ಲೊಂದು ಇಲ್ಲೊಂದು ಬಣ್ಣದ ನೂಲು ಬೆತ್ತಲೆ ಬದುಕ ಸುತ್ತಿ ತೋರಿಸುತ್ತಿದೆ ಡೌಲು. ನೋಡ್ರಿ, ಈ ಕಾಲ ಅಂತಕ್ಕಂಥದ್ದನ್ನ ನಾವು ಸೆಕೆಂಡುಗಳಲ್ಲಿ, ಮಿನಿಟ್ಟುಗಳಲ್ಲಿ, ತಾಸುಗಳಲ್ಲಿ ಅದನ್ನ ಹಿಡಿದಿಡುವ ಪ್ರಯತ್ನವನ್ನು ಮಾಡ್ತಿರ್ತೇವೆ. ಆದ್ರೆ ಎಲ್ಲೋ ಒಂದು ಕಡೆ ಇದು ಅದರ ಒಂದು ಎಳೆಗಳಲ್ಲೇ, ಬಣ್ಣದ ಒಂದು ನೂಲಿನ ರೀತಿ ಅದರ ಎಳೆಗಳಲ್ಲೇ ಬಂದು ಅದರ ಒಂದು ಡೌಲನ್ನ ತೋರಿಸಿ, ಅಂದ್ರೆ ತನ್ನ ಗತ್ತನ್ನ, ತನ್ನ ದೊಡ್ಡಸ್ತಿಕೆಯನ್ನ ತೋರಿಸಿ ಹೋಗ್ಬಿಡುತ್ತಲ್ಲ. ಹೆಜ್ಜೆ ಇಟ್ಟಲ್ಲೆಲ್ಲ ಜೋಲಿ ಹಿಡಿದಿದೆ ಮಣ್ಣು, ಧುಮುಕುತ್ತಿದೆ ನೀರು, ಮೈ ಸುತ್ತಿ ಒಳ ಹೊಕ್ಕಿ ನೋಡಿದೆ ಗಾಳಿ, ಹದ್ದು ಮೀರಿದೆ ಬಯಲು. ನೋಡ್ರಿ, ಇಲ್ಲಿ ಈ ಒಂದು ಕಾಲ ಅಂತಕ್ಕಂಥದ್ದು ನಾವು ಏನೋ ಮಾಡಕ್ ಹೋಗ್ತೀವಿ, ಹೇಗೋ ಹೋಗ್ತೀವಿ. ಆದ್ರೆ ಎಲ್ಲೋ ಒಂದು ಕಡೆ ಹೆಜ್ಜೆ ಇಟ್ಟಲ್ಲೆಲ್ಲ ಜೋಲಿ ಹಿಡಿಯುತ್ತೆ, ನಮ್ಮನ್ನ ಆ ಒಂದು ಕೆಸರು ಮಣ್ಣು ಹಿಡಿದಿಡುತ್ತೆ. ಕಾಲ ಅಂತಕ್ಕಂಥದ್ದು ತಂದೆ ಆದ ರೀತಿನಲ್ಲಿ ನಮ್ಮನ್ನ ಹಿಡಿದಿಡುತ್ತೆ. ಆದ್ರೆ ಧುಮುಕುತ್ತಿದೆ ನೀರು, ಕಾಲ ಮಾತ್ರ ಬೋರ್ಗರೆಯುತ್ತಿದೆ, ಹೋಗ್ತಾನೇ ಇದೆ ಅದು. ಎಲ್ಲೋ ಒಂದು ಕಡೆ ಮೈ ಸುತ್ತಿ ಒಳವಕ್ಕು ನೋಡಿದೆ ಗಾಳಿ, ಹದ್ದು ಮೀರಿದೆ ಬಯಲು. ಹಾಗೆ ನಾವು ನಮ್ಮ ಸುತ್ತಲಿರ್ತಕ್ಕಂಥ ಈ ಒಂದು ವಾತಾವರಣ ನೋಡುವಷ್ಟರಲ್ಲೇ ಈ ಕಾಲ ಅಂತಕ್ಕಂಥದ್ದು ತನ್ನದೇ ಆದ ರೀತಿನಲ್ಲಿ, ತನ್ನ ಶೈಲಿಯಲ್ಲಿ ತನ್ನ ಮಹಿಮೆಯನ್ನ ತೋರಿಸಿ ಹೋಗ್ಬಿಟ್ಟಿರುತ್ತೆ, ಹದ್ದು ಮೀರ್ಬಿಟ್ಟಿರುತ್ತೆ. ಆದ್ರೆ ಈ ಕತ್ತಲು ಬೆಳಕು ಅಂತಕ್ಕಂಥ ಕುಂಡದಲ್ಲಿ ನಾವು ಪ್ರತಿನಿತ್ಯ ನಾವು ದಿನವನ್ನ ನೂಗ್ತಾನೇ ಇದ್ದೀವಿ. ಕತ್ತಲಾಗತ್ತೆ, ಬೆಳಕಾಗತ್ತೆ, ಕಾಲ ಹೋಗ್ತಾನೆ ಇರುತ್ತೆ. ನಾವು ಆ ಒಂದು ಕುಂಡದಲ್ಲಿ ಮಿಂದು ಹೇಳ್ತಾನೇ ಇದ್ದೀವಿ. ನಿದ್ದೆ ತಿಳಿದಿದ್ದಾಗ ಭೂಮಿ ಆಕಾಶದಲ್ಲಿ ದೊಡ್ಡ ಬಿರುಕು. ತಕ್ಷಣದಲ್ಲಿ ಎದ್ರೆ ಅನ್ಸುತ್ತೆ, ಅಯ್ಯೋ ಇಷ್ಟೊಂದು ಕಾಲ, ಟೈಮು ಆಗೋಯ್ತಾ. ನಮಗೆ ಈ ಭೂಮಿಗೂ ಆಕಾಶಕ್ಕೂ ಒಂದು ಬಿರುಕು ಮೂಡುತ್ತೆ. ಕಾಲಕ್ಕೂ ನಮಗೂ ಒಂದು ದೊಡ್ಡ ಅಜಗಜಾಂತರ ಒಂದು ವ್ಯತ್ಯಾಸ ಗೊತ್ತಾಗುತ್ತೆ. ಏನ್ ಹೀಗಾಗೋಯ್ತಲ್ಲ, ಅಯ್ಯೋ ಈ ಕೆಲಸ ಮಾಡ್ಬೇಕಾಗಿತ್ತಲ್ಲ, ಟೈಮ್ ಇಷ್ಟ ಆಗೋಯ್ತಲ್ಲ. ನಮ್ಗೆಲ್ಲೋ ಒಂದ್ ಕಡೆ ಕಾಲವನ್ನ ನಾವು ನಿಲ್ಕೋದಕ್ಕೆ ಸಾಧ್ಯವಿಲ್ಲ. ಭೂಮಿ ಆಕಾಶದ ತರ ಇದೆ ಇದು, ಎಷ್ಟು ಸಾಧ್ಯ ಮಾಡಿದರೂ ಕೂಡ ಸಾಧ್ಯವಾಗದಂತೆ ಇದೆ ಇದು. ಎಂಥ ಕಾಲ ಇದು, ಎಂಥ ಕಾಲದ ಮಹಿಮೆ ಇದು ಅನ್ನುವಂತ ಸಂದರ್ಭದಲ್ಲಿ ಮೊದಲ ಭಾಗದಲ್ಲಿ ಈ ಕಾಲದ ಮಹಾತ್ಮೆಯನ್ನ ಕೊಡ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ಮುಂದುವರೆದ ಭಾಗವನ್ನ ನೋಡೋಣ ಬನ್ನಿ. ಸದಾ ಅದೇ ಸೂರ್ಯ ಚಂದ್ರರ ಸುಪರಿಚಿತ ಮೋರೆ, ನಮ್ಮಂತೆಯೇ ಅವರಿಗೂ ತಿರುಗುವುದೊಂದೇ ಹೋರೆ. ಆದರೂ ಆಗೀಗ ಈಚೆಯ ದಡಕ್ಕೂ ಹಾಯುವುದು ಬೆಳಕಿನ ತೆರೆ. ಒಡಮುರಿದೆದ್ದು ನಾಲ್ಕು ಕಡೆ ಕೈ ಚಾಚಿ ನಿಂತೆಲ್ಲ ಬೇರು ಬಿಟ್ಟಿವೆ ವೃಕ್ಷ. ಅಗೆದು ನೋಡಲೇಬೇಕೆ, ಹರಡಿಕೊಂಡಿದೆ ಹಸಿರು ಸಂಸಾರ. ನಮಗೂ ಅದಕ್ಕೂ ನಿತ್ಯ ಹೊಕ್ಕು ಬಳಕೆ. 6 ಋತುಗಳು ಬಂದು ಆರೈಕೆ ಮಾಡುವವು, ಯಾವುದೋ ಹಾರೈಕೆ ಎದೆಯೊಳಗಿಟ್ಟು. ತತ್ತಿಯೊಡೆದು ರೆಕ್ಕೆ ಬಲಿತಾಗ ಹಾರುವವು ಗೂಡು ಬಿಟ್ಟು. ದೂರದಲ್ಲಿಯೇ ಸಾಲು ನಿಂತ ಪರ್ವತ ಶಿಖರ, ಆಗಿಲ್ಲ ಭೂಮಿಗೆ ಭಾರ. ತೇಲುತ್ತಿವೆ ಅಂತರಾಳದಲ್ಲಿ 100 ಗೋಲ, ಸೋತು ತಲೆಬಾಗಿಲ್ಲ ಆಕಾಶ. ಮೂಲೆ ಹಿಡಿದು ತೂಕಡಿಸಿಲ್ಲ ಗಾಳಿ, ಒಳಗೂ ಹೊರಗೂ ಹರಿದು ಸ್ವಚ್ಛವಾಗಿದೆ ನೀರು. ಅಣೆಕಟ್ಟಿಗೂ ಕೆಳಗೆ 6 ಪಾರು, ಎತ್ತಿನ ಬಂಡಿ ಇಳಿದು ಬಸ್ಸಿನ ದಾರಿ ಕಾಯ್ದು ಕಾರಿನಲ್ಲಿ ತೂರಿ. ಹಡಗ ಬಿಟ್ಟು ವಿಮಾನದಲ್ಲಿ ಹಾರಿ ಗೋಲಗಳ ಮೇಲೆ ದಾಳಿ ಮಾಡಿದ್ದೇವೆ. ಮೈಕಿನಲ್ಲಿ ಕೊಕ್ಕೊಕ್ಕೋ ಕೂಗಿ ತುರಾಯಿ ಕುಣಿಸಿ ಬೆಳಗಾಯಿತೆಂದು ಭ್ರಮಿಸಿದ್ದೇವೆ. ಹೊಸದಾಗಿ ಹೂಡಿದ ಮೂಡಲ ಹೋರಿ ಮುಸುಗೆರೆದು ಅಡ್ಡಾದಿಡ್ಡಿ ಜಗ್ಗುತ್ತಿದೆ ಜೊತೆಗಿರುವ ಸಾಧು ಎತ್ತಿನ ಕೂಡ ಕಾದಾಟ.
ಹೌದು, ನಾವೆಲ್ಲ ಹೊಸಬರೆ. ಅಜ್ಜ ಮುತ್ತಜ್ಜರಿಗೆ ಮಂಗಳಾರತಿ ಮಾಡಿ ಕೈಯಲ್ಲಿ ಗಂಟೆ ಹಿಡಿದಿದ್ದೇವೆ. ನೈವೇದ್ಯಕ್ಕೆ ಪಾಕವೇ ಸಿದ್ಧವಾಗಿಲ್ಲ, ಆಗಲೇ ಪ್ರಸಾದ ಹಂಚಿದ್ದೇವೆ. ಎದುರಿಗಿದ್ದಿದ್ದೆಲ್ಲ ಅದಲು ಬದಲು, ಕಂಚಿ ಬದಲು ಹುಡುಕುತ್ತಿದ್ದೇವೆ ಕಣ್ಮುಚ್ಚಿ, ಇವರ ಬಿಟ್ಟವರಾರು. ಎರಡನೆಯ ಭಾಗದಲ್ಲಿ ಪ್ರಕೃತಿ ಮತ್ತೆ ಮನುಷ್ಯ ಈ ಕಾಲದೊಡನೆ ಹೇಗೆ ನಡ್ಕೊಳ್ತಿದ್ದಾನೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಹೋಗಿದ್ದಾರೆ. ಬನ್ನಿ ನೋಡೋಣ. ಸದಾ ಅದೇ ಸೂರ್ಯ ಚಂದ್ರ ಸುಪರಿಚಿತ ಮೋರೆ. ನೋಡಿ, ಈ ಒಂದು ಕಾಲದಲ್ಲಿ ಪ್ರಕೃತಿಯೊಳಗೆ ಪ್ರತಿನಿತ್ಯ ಸೂರ್ಯ ಚಂದ್ರ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದೇ ಮೋರೆ ಅವ್ರದ್ದು. ಪ್ರತಿನಿತ್ಯ ಸೂರ್ಯ ಬರ್ತಾನೆ, ಚಂದ್ರ ಬರ್ತಾನೆ, ಏನು ವ್ಯತ್ಯಾಸಗಳಿಲ್ಲ. ಹಗಲಾಗುತ್ತೆ, ಕತ್ತಲೆ ಆಗುತ್ತೆ, ಏನು ವ್ಯತ್ಯಾಸ ಇಲ್ಲ. ಅದೇ ಮೋರೆ ನಮ್ಗೆ ಕಾಣ್ತಾ ಇದೆ. ಆದರೆ ಆಗೊಮ್ಮೆ ಈಗೊಮ್ಮೆ ದಡಕ್ಕೂ ಹಾಯುವುದು ಬೆಳಕಿನ ತೆರೆ. ಸ್ವಲ್ಪ ವ್ಯತ್ಯಾಸಗಳು ಆಗಾಗ ಕಾಲದಲ್ಲಿ ಆಗ್ತಾ ಇರ್ತವೆ. ನಾವು ಗಮನಿಸಿರ್ತೀವಿ, ಪ್ರತಿನಿತ್ಯ ಹಗಲು ಬೆಳಕಾಗ್ತಕ್ಕಂಥದ್ದು ಒಮ್ಮೆ ಅಮಾವಾಸ್ಯೆ ಆಗುತ್ತದೆ, ಒಮ್ಮೆ ಹುಣ್ಣಿಮೆ ಆಗುತ್ತದೆ, ಒಮ್ಮೆ ಪ್ರವಾಹ ಬರುತ್ತದೆ. ಅಂದ್ರೆ ಈ ಕಾಲದ ಒಳಗೆ ಪ್ರಕೃತಿ ಅಂತಕ್ಕಂಥದ್ದು ಅದೇ ಮೋರೆಯನ್ನ ತೋರಿಸಿದರೂ ವ್ಯತ್ಯಾಸಗಳನ್ನ ನಾವು ನೋಡ್ಬೋದು. ಒಂದೇ ರೀತಿಯಾದ ಗತಿ ಇರುವುದಿಲ್ಲ. ಪ್ರಕೃತಿಯಲ್ಲೂ ಹಲವು ವ್ಯತ್ಯಾಸಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಇಂಥ ಪ್ರಕೃತಿ ನಿಂತು ಬೇರು ಬಿಟ್ಟಿದೆ. ಈ ಕಾಲದ ಒಳಗಡೆನೆ ನಾನು ನಿಲ್ತೀನಿ ಎಂಬುದಾಗಿ ಹೇಳುವಂತೆ ಬೇರು ಬಿಟ್ಟಿದೆ. ಅದಕ್ಕೆ ಹೇಳ್ತಾರೆ ಹಾಗೆದು ನೋಡ್ಬೇಕಾದನ್ನ. ಅಂದ್ರೆ ಈ ಪ್ರಕೃತಿ ಅಂತಕ್ಕಂಥದ್ದು ಕಾಲನೊಡನೆ ಗುದ್ದಾಟ ಮಾಡಿ ತನ್ನದೇ ಆದಂತ ಬೇರನ್ನ ನಿರ್ಮಿಸಿಕೊಂಡಿದೆ. ಸಾಧ್ಯ ಇದೆ, ಅದು ಹರಡಿಕೊಂಡಿದೆ ತನ್ನ ಹಸಿರು ಸಂಸಾರವನ್ನು. ನಿತ್ಯ ಅದು ತನ್ನ ಬಳಕೆಗೆ ಹೇಗ್ ಬೇಕೋ ಹಾಗೆ ಬಳಸ್ಕೊಳ್ತಾ ಹೋಗ್ತಾ ಇದೆ. ಕಾಲನ ಒಳಗೆ ಹೇಗೆ ತಾನು ತನ್ನ ಸ್ಥಾನವನ್ನ ನಿರ್ಮಿಸ್ಕೊಳ್ತಾ ಹೋಗ್ತಾ ಇದೆ. 6 ಋತುಗಳು ಬಂದು ಆರೈಕೆಯನ್ನು ಮಾಡುತ್ತವೆ. ಯಾವ ಯಾವ ಋತುಗಳು ಯಾವ ಯಾವ ಕಾಲಘಟ್ಟದಲ್ಲಿ ಬರಬೇಕೋ ಅವು ಬಂದು ಈ ಪ್ರಕೃತಿಯನ್ನ ಆರೈಕೆ ಮಾಡ್ತಾ ಹೋಗ್ತವೆ. ಕಾಲನ ಒಳಗೊಳ್ಳುವಿಕೆ ಅಲ್ಲಿ ಆಗ್ತಾ ಹೋಗುತ್ತೆ. ವಸಂತ ಋತು, ಗ್ರೀಷ್ಮ ಋತು, ಹೀಗೆ 6 ಋತುಗಳು ಬಂದು ಹೋಗ್ತಾ ಇರ್ತವೆ. ಆದ್ರೆ ಹಾರೈಕೆ ಅಂತಕ್ಕಂಥದ್ದು ಯಾವುದೋ ಎದೆಯ ಒಳಗಿಟ್ಟು ಆಗ್ತಾನೇ ಇರುತ್ತೆ. ಪ್ರಕೃತಿ ಅಂತಕ್ಕಂಥದ್ದು ತನ್ನ ಕಾಲದಲ್ಲಿ ಏನನ್ನ ಮಾಡ್ಕೋಬೇಕು ಹಾಗೆ ಮಾಡ್ತಾ ಹೋಗುತ್ತೆ. ಪ್ರಕೃತಿ ಕಾಲವನ್ನ ತನ್ನೊಟ್ಟಿಗೆ ಕೊಂಡೊಯ್ಲಿಕ್ಕೆ ಏನ್ ಬೇಕು ಅದನ್ನ ಮಾಡ್ತಾ ಹೋಗುತ್ತೆ. ಪ್ರಕೃತಿಯಲ್ಲಿ ಬೆಳೆದ ಪಕ್ಷಿಗಳು ಮೊಟ್ಟೆಯನ್ನ ಹಾಕಿ ಮರಿ ಮಾಡುವಾಗ ಮರಿಯಾದ ಮೇಲೆ ಆ ಒಂದು ಮರಿಗಳು ರೆಕ್ಕೆ ಬಲಿತು ಹಾರಿ ಹೋಗುತ್ತವೆ, ಆ ಸ್ಥಾನವನ್ನು ಬಿಟ್ಟು ಹೋಗುತ್ತವೆ. ಪ್ರಕೃತಿಯಲ್ಲಿ ಇದು ನಡೆಯುತ್ತಲೇ ಇರುತ್ತದೆ. ಅಂದ್ರೆ ಕಾಲದಲ್ಲಿ ಪ್ರಕೃತಿಯು ಕೂಡ ಕೆಲವು ಬದಲಾವಣೆಗಳನ್ನ ತನ್ನಂತೆ ಮಾಡಿಕೊಳ್ಳುತ್ತಾ ಹೋಗುತ್ತದೆ. ಸಾಧ್ಯ ಇದೆ ಇದು. ಅದಕ್ಕೆ ಹೇಳ್ತಾರೆ, ಈ ಭೂಮಿಯ ಮೇಲೆ ನಿಂತ ಪರ್ವತ ಶಿಖರ ಹಾಗೆ ನಿಂತಿವೆ. ಏನು ಅಷ್ಟು ಬದಲಾವಣೆಗಳು ಆಗ್ತಾ ಇಲ್ಲ, ಕಾಲದೊಡನೆ ಒಗ್ಗೂಡ್ಕೊಂಡು ಹೋಗ್ತಾನೆ ಇದ್ದಾವೆ. ಆದರೆ ಈ ಪ್ರಕೃತಿಯ ಮೇಲೆ ನಿಂತಹ ಈ ಬೆಟ್ಟ ಗುಡ್ಡ ಎಲ್ಲವೂ ಕೂಡ ಭೂಮಿಗೆ ಭಾರ ಆಗಿಲ್ಲ. ಆದರೆ ಪ್ರಕೃತಿಯಲ್ಲೇ ಹುಟ್ಟಂತ ಈ ಮನುಷ್ಯ, ಈ ಕಾಲದಲ್ಲೇ ಇದ್ದಂತ ಮನುಷ್ಯ ಮೀರಲು ಪ್ರಯತ್ನವನ್ನು ಮಾಡ್ತಾನೆ. ಹಕ್ಕಿಯೊಂದು ಮೊಟ್ಟೆಯಿಂದ ಹೊರಬಂದು ರೆಕ್ಕೆ ಬಲಿತಾಗ ಹಾರುವ ಪ್ರಯತ್ನ ಮಾಡುತ್ತಲ್ಲ, ಹಾಗೆ ಈ ಮನುಷ್ಯ ಅಂತಕ್ಕಂಥದ್ದು ಹಾರುವ ಪ್ರಯತ್ನವನ್ನು ಮಾಡಿದ್ದಾನೆ. ಈ ಕಾಲನೊಟ್ಟಿಗೆ, ಈ ಪ್ರಕೃತಿಯೊಟ್ಟಿಗೆ ಇರುವ ಸಂಬಂಧವನ್ನ ಕಳೆದುಕೊಂಡು ಹಾರುವಲು ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಮುಂದುವರೆದು ಹೇಳ್ತಾರೆ, ತೇಲುತ್ತಿವೆ ಅಂತರಾಳದಲ್ಲಿ 100 ಗೋಲ. ಈ ಒಂದು ಅಂತರಾಳದಲ್ಲಿ ಅದೆಷ್ಟೋ ಈ ತರದ ಭೂಮಿಗಳು ತೇಲ್ತಾ ಇದ್ದಾವೆ. ಸೋತು ತಲೆಬಾಗಲಿಲ್ಲ ಆಕಾಶ. ಆಕಾಶ ಈ ಕಾಲನಿಗೆ ಸೋತು ತಲೆಬಾಗ್ಲಿಲ್ಲ. ಪ್ರಕೃತಿ ಅಂತಕ್ಕಂಥದ್ದು ತನ್ನದೇ ಆದ ರೀತಿನಲ್ಲಿ ಈ ಕಾಲವನ್ನ ಒಳಗೊಂಡು ನಡ್ಕೊಳ್ತಾ ಹೋಗ್ತಾ ಇದೆ. ಮೂಲೆ ಹಿಡಿದು ತೂಕಡಿಸಿಲ್ಲ ಗಾಳಿ. ಗಾಳಿಯು ಕೂಡ ಒಂದು ಕಡೆ ಕುಳಿತಿಲ್ಲ. ಅಯ್ಯೋ ಕಾಲ ಹಾಗ್ ಮಾಡ್ಬಿಡ್ತು, ಹೀಗ್ ಮಾಡ್ಬಿಡ್ತು, ಕುಳಿತಿಲ್ಲ. ಪ್ರಕೃತಿ ತನ್ನ ಕಾಲದಲ್ಲಿ ಏನೇನ್ ಮಾಡ್ಬೇಕು ಅದನ್ನ ಮಾಡ್ತಾ ಹೋಗ್ತಾ ಇದೆ. ಗಾಳಿ, ಬೆಳಕು, ನೀರು ಹೇಗೆ ಪ್ರಕೃತಿಯಲ್ಲಿ ತಾನು ನಡ್ಕೋಬೇಕು ಹಾಗೆಲ್ಲ ನಡ್ಕೊಳ್ತಿದ್ದಾವೆ. ಮನುಷ್ಯ ಮಾತ್ರ ಮೀರಲು ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಎಷ್ಟೆಲ್ಲ ಪ್ರಯತ್ನವನ್ನ ಮಾಡಿದ್ದಾನೆ ಅಂತ ಹೇಳಿದ್ರೆ, ಎತ್ತಿನ ಬಂಡಿಯಿಂದ ಹಿಡಿದು ಬಸ್ಸು, ಕಾರು, ಹಡಗು,
ಹಾಗೆ ಇನ್ನು ಮೀರಿ ವಿಮಾನ, ಹೀಗೆ ಎಲ್ಲಾ ಕಡೆ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಕಾಲದೊಟ್ಟಿಗೆ ಜಂಜಾಟವನ್ನ ಮಾಡ್ತಾ 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 ಕಾಲವನ್ನ ಮೀರಲು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಗೋಲಗಳ ಮೇಲೆ ದಾಳಿ ಮಾಡಿದ್ದಾನೆ. ಇಡೀ ಭೂಖಂಡಗಳ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. ಭೂಮಿಯ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. ಆದ್ರೆ ಮೀರ್ತಾ ಇದ್ದಾನೆ. ಕಾಲವನ್ನ ಮೀರಲು ಹೋಗ್ತಾ ಇದ್ದಾನೆ. ಮೈಕಿನಲ್ಲಿ ಕೊಕ್ಕೊಕ್ಕೋ ಕೂಗಿ ತುರಾಯಿ ಕುಣಿಸಿ ಬೆಳಗಾಯಿತೆಂದು ಭ್ರಮಿಸಿದ್ದೇವೆ. ನೋಡಿ, ಈ ಕಾಲವನ್ನೇ ಮೀರಲು ಪ್ರಯತ್ನವನ್ನ ಮಾಡ್ತಿದ್ದೇವೆ ನಾವು. ಎಷ್ಟೋ ಸಂದರ್ಭದಲ್ಲಿ ನಮ್ಮ ಪ್ರಯತ್ನಗಳು ಕಾಲದ ಒಳಗಿರ್ಬೇಕಾಗಿತ್ತು, ನಾವು ಮೀರ್ತಾ ಇದ್ದೇವೆ. ಅವಘಡಗಳನ್ನೂ ಕೂಡ ತಂದ್ಕೊಳ್ತಾ ಇದ್ದೇವೆ. ಈ ಪ್ರಕೃತಿಗೆ ವಿರುದ್ಧವಾಗಿ ನಡೀತಾ ಇದ್ದೇವೆ. ಬಹುತೇಕ ಸಾಧ್ಯ ಇದೆ. ಇವತ್ತಿಗೆ ಅಮೆರಿಕದಲ್ಲಿ ಕಾಳ್ಗಿಚ್ಚು ಹಬ್ಬಿದೆ. ಎಷ್ಟೋ ಮನೆಗಳು, ಸಂಸಾರಗಳನ್ನ ನಾಶ ಮಾಡಿದೆ. ಕಾಲ ನೋಡಿ, ನಾವು ಮೀರಲು ಪ್ರಯತ್ನವನ್ನು ಮಾಡ್ತೇವೆ, ಕಾಲ ಮೀರೋದಕ್ಕೆ ಬಿಡೋದೇ ಇಲ್ಲ. ಹೀಗೆ ಕಾಲ ಅಂತಕ್ಕಂಥದ್ದು ನಮ್ಮೊಳಗೆ ಇದ್ರೂ ಕೂಡ ನಾವು ಮೀರುವ ಪ್ರಯತ್ನವನ್ನ ಮಾಡ್ತಿದ್ದೇವೆ. ಆದ್ರೆ ಪ್ರಕೃತಿ ಅದನ್ನ ಸರಿದೂಗಿಸಲು ಪ್ರಯತ್ನವನ್ನ ಸದಾ ಮಾಡ್ತಾ ಇದೆ. ನಾವು ಯಾವ ರೀತಿ ಮೀರ್ತಿದ್ದೇವಂತೆ ಅನ್ನೋದನ್ನ ಮುಂದುವರೆದು ಹೇಳ್ತಾರೆ. ಹೊಸದಾಗಿ ಹೂಡಿದ ಮೂಡಲ ಹೋರಿ ಮುಸುಗೆರೆದು ಅಡ್ಡಾದಿಡ್ಡಿ ಜಗ್ಗುತ್ತಿದೆ, ಜೊತೆಗಿರುವ ಸಾಧು ಎತ್ತಿನ ಕೂಡ ಕಾದಾಟ. ನೋಡಿ ಹೇಳ್ತಾರೆ, ಸದಾ ಕಾಲ ನಾವು ಹೊಸ ಪ್ರಯತ್ನಗಳಲ್ಲಿ, ಹೊಸ ತಂತ್ರಜ್ಞಾನಗಳಲ್ಲಿ, ಹೊಸ ಹೊಸ ಆವಿಷ್ಕಾರಗಳಲ್ಲಿ ನಾವು ಕಾಲವನ್ನ ಜಗ್ಗಿ ಮುಂದೆ ಹೋಗಲು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಹೇಳ್ತಾರೆ, ಹೌದು, ನಾವೆಲ್ಲ ಹೊಸಬರೇ. ಈ ಕಾಲದ ಮುಂದೆ ನಾವೆಲ್ಲ ಹೊಸಬರು. ಕಾಲ ಇವತ್ತಿನದಲ್ಲ. ಅದನ್ನು ಮೀರೋದು ಬಹಳ ಕಷ್ಟ ಆಗ್ತದೆ. ಕಾಲದ ಜೊತೆ ಹೋಗ್ಬೇಕೇ ಹೊರತು ಕಾಲವನ್ನ ಮೀರೋದು ಬಹಳ ಕಷ್ಟ ಆಗ್ತದೆ. ಅಜ್ಜ ಮುತ್ತಜ್ಜರಿಗೆ ಮಂಗಳಾರತಿ ಮಾಡಿ ಕೈಯಲ್ಲಿ ಗಂಟೆ ಹಿಡಿದಿದ್ದೇವೆ. ನಾವು ಹಿಂದಿನ ಕಾಲದ ಎಲ್ಲ ಒಂದು ಸಂಪ್ರದಾಯಗಳು, ನೀತಿ ನಿಯಮಗಳು, ರೂಢಿಗಳನ್ನೆಲ್ಲ ಮೀರಿ ಹೋಗ್ತಾ ಇದ್ದೇವೆ. ಆ ಹಿರಿತನಕ್ಕೆ, ಆ ಹಿರಿಯ ಕಾಲಕ್ಕೆ ನಾವೆಲ್ಲರೂ ಕೂಡ ಈಗ ಗಂಟೆ ಹಿಡಿದಿದ್ದೇವೆ. ಅವರನ್ನ ಈಗ ಸರಿಸಿದ್ದೇವೆ. ನಾವು ನೈವೇದ್ಯಕ್ಕೆ ಪಾಕವೇ ಸಿದ್ಧವಾಗಿಲ್ಲ, ಆಗಲೇ ಪ್ರಸಾದ ಹಂಚಿದ್ದೇವೆ. ನೋಡಿ, ನಮ್ಗೆ ಇನ್ನು ಕಾಲ ಸಿದ್ಧ ಆಗಿಲ್ಲ, ಆಲೇ ನಾವು ಮುಂದುವರಿದಿದ್ದೇವೆ. ಅದಕ್ಕೆ ಹೇಳ್ತಾರೆ, ನೈವೇದ್ಯಕ್ಕೆ ಪಾಕನೇ ಇಲ್ವಲ್ಲ, ಆಲ್ರೆಡಿ ನೀವು ಪ್ರಸಾದವನ್ನ ಹಂಚಕ್ಕೆ ಮುಂದಾಗಿದ್ದೀರಲ್ಲ, ಕಾಲನ ಇಷ್ಟು ಮಟ್ಟದಲ್ಲಿ ನೀವು ಮೀರ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ವಲ್ಲ. ಎದುರಿಗಿದ್ದದ್ದೆಲ್ಲ ಅದಲು ಬದಲು ಕಂಚಿ ಬದಲು ಹುಡುಕುತ್ತಿದ್ದೇವೆ ಕಣ್ಮುಚ್ಚಿ, ಇವರ ಬಿಟ್ಟವರಾರು. ನೋಡ್ರಿ, ಏನೇನೋ ಆಗ್ಬಿಡುತ್ತೆ ಕಾಲದಲ್ಲಿ. ಕಾಲನ ಮುಂದೆ ನಾವ್ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಹುಡುಕಾಟವನ್ನ ಮಾಡಿದರೂ ನಮ್ಗೇನು ಸಿಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಕಾಲವನ್ನ ನಾವು ಮೀರೋದಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಇನ್ನು ಮೂರನೆಯ ಭಾಗಕ್ಕೆ ಬಂದ್ಬಿಡೋಣ. ದಿನವೂ ಬಿಸಿ ಬಿಸಿ ಅನ್ನ ದೇಹಕ್ಕೆ ಹಿತ, ಮುಂಜಾವದಡಿಗೆ ಸಂಜೆಗಾಗಲೇ ತಂಗೂಳು, ಹಳಸಿದನ್ನವ ನಾಯಿ ಕೂಡ ಮೂಸುವುದಿಲ್ಲ, ಅದೇ ಅಕ್ಕಿ ಜೋಳ ಗೋಧಿಗಳಿಂದ ವಿಧ ವಿಧದ ಪಕ್ವಾನ್ನ ಘಮಘಮಿಸುವುದು, ಉಪ್ಪು ಖಾರ ಹುಳಿ ಸಿಹಿ ತಕ್ಕಷ್ಟು ಬದಲಾವಣೆಯೇ ಬಾಳಿನೊಗ್ಗರಣೆ, ಬಾಡಿಸಿಕೊಳ್ಳಲೆಂದೇ ಉಪ್ಪಿನಕಾಯಿ, ಕದಾ ತಿನ್ನುವವನಿಗೆ ಹಪ್ಪಳ ಈಡೆ, ಮಿತಿ ಮೀರಿದರೆ ಎಂಥ ಸುಗ್ರಾಸವೂ ಅಜೀರ್ಣ, ಕುದಿಯುವುದು ಮಿತಿಯುವುದು ಹೊಂದಿ ಹದಗೊಳ್ಳುವುದು, ಬದುಕಿನಲ್ಲಿ ಎಲ್ಲರಿಗೂ ತೆರೆದ ದಾರಿ, ಶ್ರುತಿಗೂಡಿದಾಗ ಹೊಮ್ಮುವುದು ಹಾಡಿನ ಲಹರಿ, ಗಾಳಿಯ ಬೆನ್ನ ಮೇಲೆ ಮೋಡದ ಸವಾರಿ, ಗುಡುಗಿರಲಿ ಮಿಂಚಿರಲಿ ಮುಂಗಾರಿಗಾರು ಕಾತರಿಸಿಲ್ಲ, ಉರಿವ ಬೇಸಗೆ ಚಿಗುರು ಚಿಣ್ಣರನು ಎತ್ತಿ ಆಡಿಸಿಲ್ಲ, ಥಂಡಿಯ ಮುಸುಗಿನಲ್ಲಿ ಬೆಚ್ಚನೆ ಕನಸು ಕಂಡಿಲ್ಲ, ಬೆಂಗಾಡಿನ ಅಂಗಾಂಗದಲ್ಲೂ ತುಂಗಭದ್ರೆಯ ತುಂಬಿ ಹರಿದಿಲ್ಲ, ವರ್ತನೆಯ ನರ್ತನಕ್ಕೆ ಪರಿವರ್ತನೆಯ ಸೊಬಗು, ಕಂದ ವೃತ್ತಗಳ ಜರಿ ತೊರೆಯ ನಡುವೆ ಹಸುರಿನ ಗದ್ಯದುದ್ಯಾನ, 18 ಬಣ್ಣನೆಯ ಹುಲ್ಲು ಗದ್ದೆಯ ನಡುವೆ ಚಂಪುವಿನ ತಂಪು ಕೊಳ, ನಿಬ್ಬಣಕ್ಕೆ ಹೊರಟಂತೆ ಹಾಡು ಗಬ್ಬಗಳ ಕೊಲ್ಲಾರಿ ಬಂಡಿ, ಭಾವ ಗೀತ ಒಪ್ಪಿದರೆ ಚಂದ ವಧೂವರ ಜೋಡಿ, ಒಲೆ ಹೂಡಿದ ಮೇಲೆ ಅದರ ಬಿಸಿ ತಾಗುವುದು, ಖುದ್ದು ಹಣ್ಣಾಗುವುದು 100 ಅನುಭವದ ನವ್ಯ ಪಾಕ, ಬಗಲಗಸೆ ಅಂಗಿಯಿಂದ ಬುಸ್ಕೋಟಿನವರೆಗೂ ತೊಟ್ಟು ಕಳಚಿದ್ದೇವೆ, ಮಾಡಿ ಉಂಡಿದ್ದೇವೆ ನಮಗೆ ಸೇರಿದ ಅಡಿಗೆ, ಇರಬಹುದು ಇದರಲ್ಲಿ ಕೆಲ ಭಾಗ ಜೀವಸತ್ವ ಕಡಿಮೆ, ಇದ್ದ ಶಕ್ತಿಯಲ್ಲಿ ತುಸು ದೂರು ನಡೆದಿದ್ದೇವೆ,
ರೂಢಿಯಾಗಿದೆ ಒಬ್ಬೊಬ್ಬರಿಗೂ ಒಂದೊಂದು ಬಗೆಯ ನಡಿಗೆ. ಮುಖ್ಯ ಬೇಕಾದದ್ದು ಜೀವಂತ ಗತಿ, ಹೊಸ ನೆತ್ತರಿನ ಕೊಡುಗೆ. ಕಾಲ ನಿಲ್ಲುವುದಿಲ್ಲ, ನಾವು ಕೂಡುವುದಿಲ್ಲ. ಮಳೆ ಬಂದರೂ ಕಾಮನ ಬಿಲ್ಲು ಮೂಡುವುದೆಂಬ ನಿಯಮವಿಲ್ಲ. ಹಗಲಿರುಳ ಗಾಲಿಯಲ್ಲಿ ಸೋಲು ಗೆಲುವಿನ ಕೀಲು ಭದ್ರ. ಪಂದ್ಯಾಟದಲ್ಲಿ ಯಾರೂ ಹೆಸರು ಕೊಡಬಹುದು, ನಿಂತವರಿಗೂ ಉಂಟು ನೋಡಿ ಸಂತಸ ಪಡುವ ಭಾಗ್ಯ. ಗೆದ್ದವರಿಗಿದ್ದೇ ಇದೆ ಬೆಳ್ಳಿಯ ಡಾಲು, ಸೋತವರ ಸೊತ್ತು ಗೆದ್ದವರನ್ ಎಳೆವ ಜಗದ ಎಲ್ಲ ಅನುಭವದ ಪಾಲು. ಮೂರನೇ ಭಾಗವನ್ನ ಚೆನ್ನವೀರ ಕಣಿವೆಯವರು ಮನುಷ್ಯ ಹೇಗೆಲ್ಲ ಬದುಕ್ತಾನೆ, ಹೇಗೆ ಬದುಕಬೇಕು ಅಂತಕ್ಕಂಥದ್ದನ್ನ ತಿಳಿಸ್ಕೊಡಲು ಕಾಲನೊಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ. ಬನ್ನಿ ನೋಡೋಣ. ದಿನವೂ ಬಿಸಿ ಬಿಸಿ ಅನ್ನ ದೇಹಕ್ಕೆ ಹಿತ. ಪ್ರತಿನಿತ್ಯ ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಊಟ ದೇಹಕ್ಕೆ ಒಳ್ಳೆಯದೇ. ಆದರೆ ಮುಂಜಾವೆ ಮಾಡಿದ ಅಡಿಗೆ ಸಂಜೆ ತಂಗುಳಲ್ಲವೇ? ನೀನು ಮಾಡ್ತೀಯ ಅಷ್ಟೇ, ಆದ್ರೆ ಸಂಜೆ ಇಟ್ರೆ ಅದು ತಂಗುಳಾಗೋದಿಲ್ವೇ? ಆದ್ರೆ ಆ ಅಳಸಿದ ಅನ್ನವನ್ನು ನಾಯಿಯೂ ಕೂಡ ಮೂಸುವುದಿಲ್ಲವಲ್ಲ. ನೋಡ್ರಿ, ಬಿಸಿ ಬಿಸಿ ಇದ್ದಾಗ ನಾವು ತಿಂದುಬಿಡ್ಬೇಕು, ಕಾಲ ಸರಿಯಾಗಿದ್ದಾಗ ಕೆಲಸವನ್ನ ಮಾಡಿಬಿಡಬೇಕು ಅಂದರೂ ಕೂಡ ಆ ಕಾಲ ಹೋಗಿ ಬಿಟ್ರೆ ಕಷ್ಟ ಆಗುತ್ತಲ್ಲ. ಅನ್ನ ಅಳಸಿ ಬಿಟ್ಟರೆ ತಿನ್ನೋದಕ್ಕಾಗೋದೇ ಇಲ್ವಲ್ಲ. ಹೇಗೆ ಇದು? ಅಕ್ಕಿ ಜೋಳ ಗೋಧಿಗಳಿಂದ ವಿಧ ವಿಧ ಪಕ್ವಾನ್ನ. ನೋಡ್ರಿ, ನಾವು ಏನೇನೆಲ್ಲ ಮಾಡ್ತೀವಿ, ಅಕ್ಕಿಯಿಂದ ಜೋಳದಿಂದ ವಿಧ ವಿಧ ಪಕ್ವಾನ್ನಗಳನ್ನ ಮಾಡ್ತೀವಿ. ನಾವು ಹೊಸದನ್ನ ಆವಿಷ್ಕರಿಸ್ತೀವಿ, ಏನೇನೋ ಹೊಸತನ್ನ ನಾವು ಮೂಡಿಸ್ತೀವಿ. ಉಪ್ಪು ಖಾರ ಹುಳಿ ತಕ್ಕಷ್ಟು ಮಟ್ಟಿಗೆ ಹಾಕ್ತಿವಿ, ಬದಲಾವಣೆ ಏನೇನೋ ಕಂಡ್ಕೋತೀವಿ. ಇದೆಲ್ಲ ಬಾಳಿಗೆ ಒಗ್ಗರಣೆ ಅಲ್ಲವೇ? ಬದುಕಿನಲ್ಲಿ ಕಾಲವನ್ನ ಮೀರ್ತಾನೆ ಹೊಸತನವನ್ನ ನಾವು ರೂಢಿಸ್ಕೊಳ್ಳೋದು ಇದೆಲ್ಲ ಮಾಡ್ತೀವಲ್ಲ. ನಮ್ಮ ಕೆಲವು ಶೈಲಿಗಳನ್ನ ಬಿಟ್ಟು ಹೊಸ ಶೈಲಿಗಳಿಗೆ ಹೋಗ್ತೀವಲ್ಲ. ನಮ್ಮ ಊಟೋಪಚಾರಗಳನ್ನ ಬಿಟ್ಟು ಮತ್ತೆ ಪಿಜ್ಜಾ ಬರ್ಗರ್ಗೆ ಹೋಗ್ತೀವಲ್ಲ. ನಾವು ಏನೇನೋ ಬದಲಾವಣೆಗಳನ್ನ ಮಾಡ್ಕೋತೀವಲ್ಲ. ಕಾಲ ಒಪ್ಪುತ್ತಾ ಇದನ್ನ? ತನ್ನ ಗರ್ಭದೊಳಗೆ ಎಲ್ಲವನ್ನ ತೂಗಿಸ್ಕೊಳ್ಳುತ್ತಾ ಇದನ್ನ? ಮುಂದುವರೆದು ಹೇಳ್ತಾರೆ, ಬಾಡಿಸಿಕೊಳ್ಳಲೆಂದೇ ಉಪ್ಪಿನಕಾಯಿ. ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ಟೇಸ್ಟ್ ಆಗ್ಲಿ, ನಾವು ಮಾಡ್ತಾ ಇರೋ ಬದುಕು ಇನ್ನು ಚೆನ್ನಾಗ್ಲಿ ಅಂತ ಅದಕ್ಕೆ ಇನ್ನೊಂದಷ್ಟು ಎಕ್ಸ್ಟ್ರಾ ಕಾಲವನ್ನ ಬಳಸ್ಕೊಳ್ಳೋದು. ನಾನು ಹಾಗೆ ಮಾಡ್ಬಿಡ್ತೀನಿ, ಹೀಗ್ ಮಾಡ್ಬಿಡ್ತೀನಿ ಅಂತಕ್ಕಂಥದ್ದನ್ನ ಮುಂದುವರೆದು ಹೇಳ್ತಾರೆ. ಕದ ತಿನ್ನುವನಿಗೆ ಹಪ್ಪಳ ಈಡೆ. ಕದವನ್ನೇ ತಿನ್ನೋನಿಗೆ ಹಪ್ಪಳ ಕೊಟ್ರೆ ಸಾಕಾಗ್ತದೆಯಾ? ಸಾಧ್ಯವಿಲ್ವಲ್ಲ. ಕಾಲ ಎಲ್ಲವನ್ನ ತಿಂದು ಬಿಡುವಂತಿದೆ. ಅಂಥದ್ರಲ್ಲಿ ನೀನು ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡ್ಕೊಂಡು ಹಾಗಾಗ್ಬಿಡ್ತೀನಿ ಹೀಗಾಗ್ಬಿಡ್ತೀನಿ ಸಾಧ್ಯ ಇದೆಯಾ? ಸಾಧ್ಯ ಇಲ್ವಲ್ಲ. ಮಿತಿ ಮೀರಿದರೆ ಎಂತ ಸುಗ್ರಾಸವು ಅಜೀರ್ಣ. ನೋಡ್ರಿ, ನಾವು ಈ ಎಲ್ಲವನ್ನ ನಾವು ಬದುಕಿನಲ್ಲಿ ಹೊಸತನವನ್ನ ಮಾಡ್ಕೊಂಡು ಊಟೋಪಚಾರಗಳ ಹೊಸತನವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೇವಲ್ಲ, ಮಿತಿ ಮೀರಿದ್ರೆ ನಮ್ಗೆ ಅಪಾಯ ಅಲ್ವಾ? ಕಾಲನೊಟ್ಟಿಗೆ ನಾವು ನಡೆಯುವುದನ್ನ ಬಿಟ್ಟು ಏನೇನೋ ಮಾಡಿದ್ರೆ ಅಪಾಯ ಅಲ್ವಾ? ಕಾಲದೊಂದಿಗೆ ಕುದಿಯುವುದು, ಮಿದಿಯುವುದು, ಹೊಂದಿ ಹದಗೊಳ್ಳುವುದು ಬದುಕಿನಲ್ಲಿ ಎಲ್ಲರಿಗೂ ತೆರೆದ ದಾರಿ. ಬೇಂದ್ರೆಯವರು ಹೇಳ್ತಾರೆ, ಕುದಿ ಹೆಸರು ಬರದಿರೆ ಚಳಿ ಬಿಸಿಲು ಉಣಿದಿರೆ ಪರಿಪಾಕವೆಂತಹುದು ಜೀವನವು. ನೋಡ್ರಿ, ಕಾಲದೊಟ್ಟಿಗೆ ನಾವು ಇದನ್ನೆಲ್ಲವನ್ನ ಅನುಭವಿಸಿ ಅದ್ರೊಳಗಡೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಬದುಕು ಸುಂದರ ಆಗೋದೆಲ್ಲಿ? ಎಲ್ಲವನ್ನ ಅನುಭವಿಸ್ಕೊಂಡು ನಾವು ಮುಂದೆ ಮುಂದೆ ಹೋಗ್ಬೇಕಲ್ಲ. ಇಲ್ಲ ನಾವು ಮೀರ್ತೀವಿ ಅಂದ್ರೆ ಹೇಗ್ ಸಾಧ್ಯ ಆಗುತ್ತೆ? ಅದಕ್ಕೆ ಹೇಳ್ತಾರೆ, ಶ್ರುತಿಗೂಡಿದಾಗ ಹೊಮ್ಮುವುದು ಹಾಡಿನ ಲಹರಿ. ಎಲ್ಲೋ ಒಂದ್ ಕಡೆ ಶ್ರುತಿಯನ್ನ ಕೂಡಿಸಿದಾಗ ಮಾತ್ರ ಹಾಡು ಚೆನ್ನ ಅನ್ಸುತ್ತಲ್ವಾ? ಸುಮ್ನೆ ಹೇಗೆಗೋ ಮಾಡ್ಬಿಟ್ರೆ ಹಾಡು ಚೆನ್ನ ಅನ್ಸಲ್ವಲ್ಲ. ಗಾಳಿಯ ಬೆನ್ನ ಮೇಲೆ ಮೋಡದ ಸವಾರಿ. ನೋಡ್ರಿ, ಗಾಳಿಯ ಬೆನ್ನ ಮೇಲೆ ಮೋಡದ ಸವಾರಿ ಅಂತೆ. ಓಡ್ತಾ ಇದೆ ಮೋಡನು, ಗಾಳಿಯ ಬೆನ್ನ ಮೇಲೆ ಓಡ್ತಾ ಇದೆಯಂತೆ. ಸಾಧ್ಯ ಇದೆ. ಆದ್ರೆ ನಾವು ಕೂಡ ಈ ಒಂದು ಕಾಲದ ಮೇಲೆ ನಾವು ಸವಾರಿಯನ್ನ ಮಾಡ್ತಿದ್ದೇವೆ. ಅದ್ರೊಟ್ಟಿಗೆ ನಾವು ಹೋಗೋದನ್ನು ಬಿಟ್ಟು ಅದ್ರ ಮೇಲೆ ಓಡುವ ಪ್ರಯತ್ನವನ್ನ ಮಾಡ್ತಿದ್ದೇವೆ. ಹೇಗೆ ಇದು? ಕಾಲನೊಟ್ಟಿಗೆ ನೂಕೋದು ಎಷ್ಟು ಸಾಧ್ಯ ಇದೆ? ಸಾಧ್ಯ ಇಲ್ಲದದ್ದು ಏನಾದ್ರೂ ಇದೆಯೇ? ಹಾಗಾದ್ರೆ ಕಾಲನೊಟ್ಟಿಗೆ ನಾವೆಲ್ಲವನ್ನ ಸರಿದೂಗಿಸ್ಕೊಂಡು ಮುಂದೆ ಹೋಗ್ಬಿಡ್ಬೋದಾ? ಎಲ್ಲ ಪ್ರಯತ್ನಗಳನ್ನ ಮನುಷ್ಯ ಮಾಡ್ತಾನೆ ಇದ್ದಾನಂತೆ, ಸವಾರಿಯನ್ನ ಮಾಡ್ತಾ ಇದ್ದಾನಂತೆ. ಮುಂದುವರೆದು ಹೇಳ್ತಾರೆ, ಗುಡುಗಿರಲಿ ಮಿಂಚಿರಲಿ ಮುಂಗಾರಿಗಾರು ಕಾತರಿಸಿಲ್ಲ. ನೋಡ್ರಿ, ಗುಡುಗು ಮಿಂಚು ಇವೆಲ್ಲ ಬರ್ತವೆ ಅಂತಂದ್ರೂ ಕೂಡ ಮುಂಗಾರಿಗೆ ಯಾರು ಕಾತರಿಸಿಲ್ಲ. ಮುಂಗಾರು ಬರ್ಬೇಕು ಅಂತ ಯಾರು ಬಯಸೋದಿಲ್ಲ.
ಮುಂಗಾರಿನ ಮಳೆ ಎಲ್ರಿಗೂ ಬೇಕಾಗಿಲ್ಲ, ಬೇಕು, ಎಲ್ರಿಗೂ ಬೇಕು. ಈ ಕಾಲನೊಟ್ಟಿಗೆ ಬದುಕನ್ನ ಸುಂದರ ಮಾಡ್ಕೊಳ್ಳೋದು ಎಲ್ರಿಗೂ ಬೇಕು. ಉರಿಯುವ ಬೇಸಿಗೆ ಚಿಗುರು ಚಿಣ್ಣರನ್ನು ಎತ್ತಿ ಆಡಿಸಿಲ್ಲ. ಎಲ್ಲೋ ಒಂದು ಕಡೆ ಈ ಬೇಸಿಗೆಯಲ್ಲೂ ಕೂಡ ಚಿಗುರುಗಳು ಎಷ್ಟು ಸೌಂದರ್ಯವನ್ನ ಕೊಡ್ತವೆ. ವಸಂತ ಕಾಲದಲ್ಲಿ ಮೂಡುವ ಬೇಸಿಗೆಯ ಚಿಗುರು ಎಷ್ಟು ಸಂತೋಷವನ್ನ ಕೊಡ್ತವೆ. ಕಾಲನೊಟ್ಟಿಗೆ ಹೋಗೋಕ್ಕಾಗಲ್ಲ ಅಂತ ಮನುಷ್ಯ ತನ್ನ ಭವಿಷ್ಯವನ್ನೇ ಮರೆತು ಬಿಡ್ತಿದ್ದಾನ? ಇಲ್ವಲ್ಲ. ಕಾಲ ನಮ್ಗೆ ಏನು ಕೊಡ್ತಾ ಇಲ್ಲ ಅಂತೇಳಿ ನಮ್ಮ ಪೀಳಿಗೆಯನ್ನ ಮುಂದುವರಿಸ್ತಾ ಇಲ್ವಾ? ಮುಂದುವರಿಸ್ತಿದೀವಲ್ಲ. ಹೀಗೆ ಕಾಲನೊಟ್ಟಿಗೆ ನಾವು ಮುಂದೆನೆ ಹೋಗ್ತಿದ್ದೇವೆ. ಕಾಲ ಎಷ್ಟೇ ನಮ್ಮನ್ನ ಹಿಂದ ಹಾಕಿದರೂ ನಾವು ಅದರ ಜೊತೆಯಲ್ಲೇ ಮುಂದೆ ಸಾಗಲು ನಾವು ಪ್ರಯತ್ನವನ್ನು ಮಾಡ್ತಾನೆ ಇದ್ದೇವೆ. ಬೆಂಗಾಡಿನ ಅಂಗಾಂಗದಲ್ಲೂ ತುಂಗಭದ್ರೆಯ ತುಂಬಿ ಹರಿದಿಲ್ಲ. ಎಷ್ಟೇ ಕಾಲದಲ್ಲಿ ತೊಂದರೆಗಳಾದ್ರೂ ಕೂಡ ಬೆಂಗಾಡಿನಲ್ಲಿ ತುಂಗಭದ್ರೆ ಹರಿದ ಹಾಗೆ ಅದು ಕಾಲ ನಮ್ಗೆ ಒಂದು ಕಾಲದಲ್ಲಿ ಸಂತೋಷವನ್ನ ಕೊಡುವುದಿಲ್ಲವೇ? ವರ್ತನೆಯ ನರ್ತನಕ್ಕೆ ಪರಿವರ್ತನೆಯ ಸೊಬಗು. ನಾವು ಮಾಡ್ತಕ್ಕಂಥ ಈ ಒಂದು ಎಲ್ಲ ಕಾರ್ಯಗಳು, ಎಲ್ಲ ಚಟುವಟಿಕೆಗಳು ಪರಿವರ್ತನೆ. ಮತ್ತೇನೋ ಕಾಣುವ ಬಯಕೆ, ಮತ್ತೇನೋ ಸೃಷ್ಟಿಸಿಕೊಳ್ಳುವ ಆತುರ ನಡೀತಾನೇ ಇದೆ. ಕಂದ ವೃತ್ತಗಳ ಜರಿ ತೊರೆಯ ನಡುವೆ ಹಸುರಿನ ಗದ್ಯಾನುವಾದ. ಒಂದು ಕಾವ್ಯಕ್ಕೆ ಕಂದ ವೃತ್ತಗಳು ಹೇಗೆ ಹೊಸ ಒಂದು ಗದ್ಯದ ಸೊಗಸನ್ನ ಕೊಡುತ್ತೋ, ಹೊಸ ಒಂದು ಕಾವ್ಯದ ಸೊಗಸನ್ನ ಕೊಡುತ್ತೋ, ಹಾಗೆ ಎಲ್ಲ ಒಂದು ಕಡೆ ಕಾಲ ಅಂತಕ್ಕಂಥದ್ದು ಮನುಷ್ಯನ ಈ ಓಡಾಟದಲ್ಲಿ, ಮನುಷ್ಯನ ಈ ಚಟುವಟಿಕೆಯಲ್ಲಿ, ಮನುಷ್ಯನ ಆವಿಷ್ಕಾರದಲ್ಲಿ ಮತ್ತೊಂದು ಸೌಂದರ್ಯವನ್ನ ನೀಡುವುದಿಲ್ಲವೇ? 18 ಬಣ್ಣನೆಯ ಹುಲ್ಲು ಗದ್ದೆಯ ನಡುವೆ. ನೋಡ್ರಿ, 18 ವಿಧದ ಈ ಒಂದು ಕಾವ್ಯದ ಬಣ್ಣನೆಗಳನ್ನ ಬಳಸ್ಕೊಂಡು, ನಾವು ನವರಸಗಳು ಅಂತೀವಲ್ಲ, ಈ ತರ ಕಾವ್ಯದ ಬಣ್ಣನೆಗಳನ್ನ ಬಳಸ್ಕೊಂಡು ಕಾವ್ಯವನ್ನ ಹೇಗೆ ನಾವು ಸುಂದರಗೊಳಿಸ್ತೇವೋ ಹಾಗೆ ಎಷ್ಟೇ ತೊಂದರೆಗಳಿದ್ರು, ಕಾಲನು ತಮ್ಮ ಮೇಲೆ ಹರಿದರು ಮತ್ತೇನೋ ಮಾಡುವ ಬಯಕೆ. ಚಂಪುವಿನ ತಂಪು ಕೊಳ. ಕೊನೆಯಲ್ಲಿ ಚಂಪು ಪದ್ಯ ಹೇಗೆ ಎಲ್ಲರಿಗೂ ಹಿತವನ್ನ ಕೊಟ್ಬಿಡುತ್ತೋ ಹಾಗೆ ಒಂದು ತಂಪು ಕೊಳ. ನಿಬ್ಬಣಕ್ಕೆ ಹೊರಟಂತೆ ಹಾಡು ಗಬ್ಬಳ ಕೊಲ್ಲಾರಿ ಬಂಡಿ. ನಿಬ್ಬಣಕ್ಕೆ ಹೊರಟಂತೆ ಹಾಡು ಗಬ್ಬಗಳ ಕೊಲ್ಲಾರಿ ಬಂಡಿ. ನೋಡಿ, ನಿಬ್ಬಣಕ್ಕೆ ಹೊರಟಂತೆ ಅಂದ್ರೆ ವಧುವರರು ನಿಬ್ಬಣಕ್ಕೆ ಹೊರಡ್ತಾರಲ್ಲ, ಹೀಗೆಲ್ಲ ಒಂದು ವೈಭೋಗದಲ್ಲಿ ನಾವು ನಿಬ್ಬಣಕ್ಕೆ ಹೊರಡ್ತೀವಲ್ಲ, ಆ ರೀತಿಯಲ್ಲಿ ಭಾವಗೀತ ಒಪ್ಪಿದರೆ ಚಂದ ವಧೂವರ ಜೋಡಿ. ನೋಡ್ರಿ, ಕಾವ್ಯದಲ್ಲಿ ಹೇಗೆ ಒಂದು ನವರಸಗಳನ್ನ ಬಳಸ್ಕೊಂಡು, 18 ಬಣ್ಣನೆಗಳನ್ನ ಬಳಸ್ಕೊಂಡು ನಾವು ಕಾವ್ಯವನ್ನ ರಚಿಸ್ತೀವೋ, ಗದ್ಯಗಳನ್ನ ರಚಿಸ್ತೀವೋ, ಜೊತೆಗೆ ವಧೂವರರು ನಿಬ್ಬಣಕ್ಕೆ ಹೊರಡುವ ಒಂದು ಸೌಂದರ್ಯ ಹೇಗಿದೆಯೋ ಅದರಂತೆ ಈ ಕಾಲವು ಕೂಡ ಒಂದು ಹೊಸದನ್ನ ತಂದ್ಕೊಡ್ಲಿಕ್ಕೆ ಸಾಧ್ಯ ಇದೆ. ಒಲೆ ಹೂಡಿದ ಮೇಲೆ ಅದರ ಬಿಸಿ ತಾಗುವುದು, ಕದ್ದು ಹಣ್ಣಾಗುವುದು 100 ಅನುಭವದ ನವ್ಯ ಪಾಕ. ಹೀಗೆ ಮನುಷ್ಯ ಕಾಲದ ಒಳಗಡೆ ಎಲ್ಲವನ್ನ ಅನುಭವಿಸ್ತಾನೆ ಒಂದು ನವ್ಯ ಪಾಕವನ್ನ ತಂದ್ಕೊಳ್ತಾನೆ. ಹೇಗೆ ಈ ಒಂದು ಕಾವ್ಯ ಅಂತಕ್ಕಂಥದ್ದು ಹಲವಾರು ವಿಧಗಳನ್ನ, ಹಲವಾರು ಶೈಲಿಗಳನ್ನ, ಹಲವಾರು ಛಂದಸ್ಸುಗಳನ್ನ ಬಳಸ್ಕೊಂಡು ಒಂದು ಉತ್ತಮ ಕಾವ್ಯ ಆಗುತ್ತೋ, ಅದೇ ರೀತಿನಲ್ಲಿ ಬದುಕು ಕೂಡ ಈ ಕಾಲದ ಒಳಗಡೆ ಒಂದು ಉತ್ತಮ ಪಾಕ ಆಗುತ್ತೆ, ಸಾಧ್ಯ ಇದೆ. ಮನುಷ್ಯ ಅಂದು ಬಗಲ ಕಿಸೆಯ ಅಂಗಿಯಿಂದ ಬುಷ್ಕೋಟಿನವರೆಗೂ ತೊಟ್ಟು ಕಳಚಿದ್ದೇವೆ. ನೋಡ್ರಿ, ಆಗ ಬಗಲ ಒಂದು ಕಿಸೆ ಅಂಗಿಗಳನ್ನ ನಾವು ತೊಡ್ತಾ ಇದ್ದೋ, ಸಾಂಪ್ರದಾಯಿಕವಾಗಿ ತೊಡ್ತಾ ಇದ್ದೋ, ಬಿಟ್ಟಿದೀವಿ, ಬುಷ್ಕೋಟ್ಗೆ ಬಂದಿದೀವಿ, ಎಲ್ಲವನ್ನ ಕಳ್ಸ್ಕೊಂಡಿದೀವಿ ನಾವೀಗ. ನಮ್ಮ ಕಾಲಘಟ್ಟದಲ್ಲಿ ಹಿಂದಿನ ಕಾಲಘಟ್ಟವನ್ನ ನೋಡಿದಾಗ ಹಿಂದಿನದು ಹಳತು ಅನ್ಸುತ್ತೆ, ಮುಂದಿನದು ಹೊಸತು ಅನ್ನಿಸುತ್ತೆ. ಈಗಿನದು ಸಾಗ್ತಾ ಇದೆಯಲ್ಲ ಅಂತ ಅನ್ಸುತ್ತೆ, ಸಾಗಿ ಹೋಯ್ತಲ್ಲ ಅಂತ ಅನ್ಸುತ್ತೆ. ಹೀಗೆಲ್ಲ ಅನ್ನಿಸುವ ಸಂದರ್ಭದಲ್ಲಿ ನಾವು ಕೆಲವನ್ನ ಕಳ್ಸ್ಕೊಂಡಿದ್ದೇವೆ, ಕೆಲವನ್ನ ಮುಂದುವರಿಸ್ತಾ ಇದ್ದೇವೆ, ಕೆಲವನ್ನ ಬಿಟ್ಟು ಹೋಗ್ತಾ ಇದ್ದೇವೆ. ಮಾಡಿ ಉಂಡಿದ್ದೇವೆ ನಮಗೆ ಸೇರಿದ ಅಡಿಗೆ. ನಮ್ಗೇನಾಗುತ್ತೋ ಅದನ್ನೆಲ್ಲವನ್ನ ನಾವು ಮಾಡಿ ಅನುಭವಿಸಿ ನಾವೇ ಅದನ್ನ ತಿಂದು ಹೋಗ್ತಾ ಇದ್ದೇವೆ. ಇರಬಹುದು ಇದರಲ್ಲಿ ಕೆಲ ಭಾಗ ಜೀವ ಸತ್ವ ಕಡಿಮೆ. ನಿಮ್ಗೆ ಅನ್ನಿಸ್ಬೋದು, ನಾವು ಮಾಡಿದಂತ ಈ ಅಡಿಗೆಗಳಲ್ಲಿ ಕೆಲವು ಜೀವಸತ್ವ ಕಡಿಮೆ ಅನಿಸ್ಬೋದು, ಆದ್ರೆ ನಮ್ಮದೇ ಅಡಿಗೆ ಅಲ್ವಾ, ನಾವೇ ಉಣ್ಬೇಕಲ್ವಾ. ಈ ಕಾಲದ ಒಳಗೆ ನಾವೇನ್ ಮಾಡ್ತೀವೋ ಅದು ನಮ್ದೇ ಅಲ್ವಾ. ಇದ್ದ ಶಕ್ತಿಯಲ್ಲಿ ತುಸು ದೂರ ನಡೆದಿದ್ದೇವೆ. ಈಗ ನಾವು ಹಿಂದಿನ ಸತ್ವದಲ್ಲಿ ಮುಂದೆ ಸಾಗ್ತಾ ಇದ್ದೇವೆ, ಸ್ವಲ್ಪ ದೂರ ಬಂದ್ಬಿಟ್ಟಿದ್ದೇವೆ. ರೂಢಿಯಾಗಿದೆ ಒಬ್ಬೊಬ್ಬರಿಗೂ ಒಂದೊಂದು ಬಗೆಯ ನಡಿಗೆ. ನೋಡ್ರಿ,
ಈಗ ನಮಗೆ ನಮ್ಮದೇ ಆದ ರೀತಿನಲ್ಲಿ ಕಾಲದ ಒಳಗಡೆ ನಡೆಯುವಂತೆ ನಮ್ಗೆ ರೂಢಿ ಆಗ್ಬಿಟ್ಟಿದೆ. ಅವ್ರು ಹಾಗ್ ನಡೆದ್ರು, ಇವ್ರು ಹೀಗ್ ನಡೆದ್ರು, ನಾವ್ ಹೀಗೆ ನಡಿಬೇಕಿಲ್ಲ. ಅಪ್ಪ ಚಮ್ಮಾರ ಆಗಿದ್ರೆ ಮಗ ಇಂಜಿನಿಯರು, ಡಾಕ್ಟರ್ ಆಗ್ತಾ ಇದ್ದಾನೆ. ಅಪ್ಪ ಒಬ್ಬ ರೈತನಾಗಿದ್ರೆ ಮಗ ಬಿಸ್ನೆಸ್ ಮ್ಯಾನ್ ಆಗ್ತಾ ಇದ್ದಾನೆ. ಅಂದ್ರೆ ನಮ್ಮದೇ ಆದಂತ ಧಾಟಿಯಲ್ಲಿ ನಾವು ಬದುಕನ್ನ ಕಟ್ಕೊಳ್ತಿದ್ದೇವೆ. ಕಾಲಘಟ್ಟದ ಮೇಲೆ, ಕಾಲದ ಒಂದು ಈ ನಿರ್ಮಿತಿಯ ಮೇಲೆ ಕಟ್ಕೊಳ್ತಿದ್ದೇವೆ. ಕಾಲ ಹೇಗೆ ನಮ್ಮನ್ನ ನಡೆಸ್ಕೊಳ್ಳುತ್ತೋ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಬದಲಾವಣೆಗಳನ್ನು ಕೂಡ ಬಯಸ್ತಾ ಇದ್ದೇವೆ. ಅವ್ರು ಹೇಳ್ತಾರೆ, ರೂಢಿಯಾಗಿದೆ ಒಬ್ಬೊಬ್ಬರಿಗೂ ಒಂದೊಂದು ಬಗೆಯ ನಡಿಗೆ, ಮುಖ್ಯ ಬೇಕಾದದ್ದು ಜೀವಂತ ಗತಿ, ಹೊಸ ನೆತ್ತರಿನ ಕೊಡುಗೆ. ನೀವೇನೇ ಮಾಡಿ, ಹೇಗೆ ನಡ್ಕೊಳ್ಳಿ, ನಿಮ್ದೇ ಆದಂತ ರೀತಿನಲ್ಲಿ ನಡ್ಕೊಳ್ಳಿ, ಮುಖ್ಯವಾಗಿ ಬೇಕಾದಿದ್ದು ಜೀವಂತ ಗತಿ. ಮನುಷ್ಯ ಜೀವಿತಾವಧಿಯಲ್ಲಿ ಇಡೀ ಮನುಕುಲ ಬದುಕುವಂತೆ ನಡ್ಕೊಳ್ಳೋದು ಬಹಳ ಮುಖ್ಯ. ನಾಶದ ಕಡೆಯಲ್ಲ. ಕಾಲ ಹೋಗ್ತಾ ಇದೆ, ಕಾಲವನ್ನ ನಾಶದ ಕಡೆ ತೆಗೆದುಕೊಂಡು ಹೋಗೋದಲ್ಲ ನಾವು. ಕಾಲ ಇರೋದು ಒಳ್ಳೆಯದಕ್ಕೆ. ಆ ನಿಟ್ಟಿನಲ್ಲಿ ನಮಗೆ ಬೇಕಾದದ್ದು ಜೀವಂತ ಗತಿ ಅಲ್ವಾ, ಹೊಸ ನೆತ್ತರಿನ ಕೊಡುಗೆ ಅಲ್ವಾ, ಬೇಕಲ್ವಾ ಅದು. ಕಾಲದೊಳಗಡೆ ಹೊಸತನವನ್ನ ಮೆರೆಯೋದು ಸಾಧ್ಯ ಇದೆ, ಬೇಕದು. ಆದ್ರೆ ಕಾಲವನ್ನ ಮೀರಿ ನಡಿತೀನಿ ಅನ್ನೋದು ಕಷ್ಟ ಅಲ್ವಾ. ಕೊನೆಗೆ ಹೇಳ್ಬಿಡ್ತಾರೆ, ಕಾಲ ನಿಲ್ಲುವುದಿಲ್ಲ, ನಾವು ಕೂಡುವುದಿಲ್ಲ, ಮಳೆ ಬಂದರೂ ಕಾಮನ ಬಿಲ್ಲು ಮೂಡುವುದೆಂಬ ನಿಯಮವಿಲ್ಲ, ಹಗಲಿರುಳು ಗಾಲಿಯಲ್ಲಿ ಸೋಲು ಗೆಲುವಿನ ಕೀಲು ಭದ್ರ. ಹೇಳ್ತಾರೆ, ನಾವ್ ಏನೇ ಮಾಡಿದರು, ಹೇಗೆಲ್ಲ ಆಲೋಚನೆ ಮಾಡಿದರು, ಹೇಗೆಲ್ಲ ಬದುಕನ್ನ ಕಟ್ಟಿಕೊಂಡ್ರು ಕಾಲ ಮಾತ್ರ ನಿಲ್ಲುವುದಿಲ್ಲ, ಜೊತೆಗೆ ಕೂಡುವುದೂ ಇಲ್ಲ. ಕಾಲ ಕೂರಲ್ವಂತೆ. ಒಂದರ್ಥ ಆದ್ರೆ ನಾವು ನಮ್ಮ ಬದುಕುಗಳಲ್ಲಿ ನಾವು ಕೂಡ್ತಾ ಇಲ್ಲ. ಹೇಗೆಗೋ ನಮ್ಮ ಬದುಕುಗಳನ್ನ ನಮ್ದೇ ಆದ ರೀತಿಯಲ್ಲಿ ಕಟ್ಕೊಳ್ತಿದ್ದೇವೆ. ನಮ್ದೇ ಒಂದ್ ಕಾಲ ಆಗ್ಬಿಟ್ಟಿದೆ, ಅವ್ರದೇ ಒಂದ್ ಕಾಲ ಆಗ್ಬಿಟ್ಟಿದೆ, ಹೀಗೆ ಹೋಗ್ತಾ ಇದ್ದೇವೆ. ಈ ಅರ್ಥದಲ್ಲೂ ಕೂಡ ನಾವು ಬಳಸ್ಕೋಬಹುದಾಗಿದೆ. ಜೊತೆಗೆ ಹೇಳ್ತಾರೆ, ಮಳೆ ಬಂದರೂ ಕಾಮನ ಬಿಲ್ಲು ಮೂಡುವುದೆಂಬ ನಿಯಮವಿಲ್ಲ. ಮಳೆ ಬರುವಾಗ ಕಾಮನ್ ಬಿಲ್ ಬರ್ಬೇಕು ಅಂತ ಎಲ್ರು ಅನ್ಕೋತಾರೆ. ನಿಯಮ ಇದೆಯಾ? ಬರ್ದೇನು ಇರ್ಬೋದಲ್ಲ. ಹಾಗೆ ಹಗಲಿರೋಳು ಗಾಲಿಯಲ್ಲಿ ಸೋಲು ಗೆಲುವಿನ ಕೀಲು ಭದ್ರ. ನಮ್ಮ ಈ ಹಗಲಿರೋಳನ್ನ ಈ ಬದುಕಲ್ಲಿ ಸೋಲು ಗೆಲುವು ಅಂತಕ್ಕಂತ ಕೀಲು ಭದ್ರವಾಗಿದೆ, ನಡೀತಾನೇ ಇರುತ್ತೆ. ಬದುಕು ಅಂದ ಮೇಲೆ ಸೋಲು ಗೆಲುವು ಸದಾ ಇರುತ್ತೆ. ಏನ್ ಮಾಡಕ್ಕಾಗತ್ತೆ? ಕಾಲನೊಟ್ಟಿಗೆ ನಾವು ಜೀವನವನ್ನ ನೂಕಬೇಕಲ್ಲ. ಪಂದ್ಯಾಟದಲ್ಲಿ ಯಾರು ಹೆಸರು ಕೊಡಬಹುದು. ಈ ಕಾಲನ ಪಂದ್ಯದ ಆಟದಲ್ಲಿ ಹೆಸರು ಯಾರು ಕೊಡ್ಬೋದು, ಯಾರು ಬರ್ಬೋದು. ಆದರೆ ನಿಂತವರಿಗೂ ಉಂಟು ನೋಡಿ ಸಂತಸ ಪಡುವ ಭಾಗ್ಯ. ಕಾಲದ ಜೊತೆ ಹೋಗೋರು ಹೋಗ್ಬಿಡ್ತಾರೆ, ನಿಂತವರು ಅದನ್ನ ನೋಡ್ಬೋದಂತೆ. ಪಂದ್ಯಕ್ಕೆ ಸೇರ್ದೇ ಇದ್ರು ಕೂಡ ನಿಂತವರು ಪಂದ್ಯವನ್ನ ನೋಡಿ ಸಂತೋಷ ಪಡ್ಬೋದು. ಕಾಲನೊಟ್ಟಿಗೆ ಹೋಗ್ತಕ್ಕಂಥವ್ರು ಮುಂದೆ ಹೋಗ್ಬಿಡ್ಬೋದು. ಆದ್ರೆ ಆ ಮುಂದೆ ಹೋಗೋರನ್ನ ಜೊತೆನಲ್ಲಿ ನಿಂತು ನೋಡಲೂಬಹುದು. ಕಾಲನೊಟ್ಟಿಗೆ ಹೋಗೋದಿಲ್ಲ ಅಂದವರು. ಆದ್ರೆ ಕಾಲ ಎಲ್ಲರನ್ನು ತಗೊಂಡು ಹೋಗ್ತಾನೆ ಇರುತ್ತೆ, ನಾವು ಮಾತ್ರ ನಿಂತಿರ್ತೀವಿ. ಹೋಗೋರು ಹೋಗ್ಬಿಡ್ತಾರೆ. ನೀವು ನೋಡಿ, ಬೇಕಾದ್ರೆ 4 ಜನರ ನಡುವೆ ನೀವು ನಡೆದೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಸುಮ್ನೆ ನಿಂತ್ಕೊಳ್ಳಿ, ಅವ್ರು 4 ಜನ ಹೊರಟೇ ಹೋಗ್ಬಿಟ್ಟಿರ್ತಾರೆ. ಸ್ವಲ್ಪ ನೋಡಿ, ಎಷ್ಟೋ ದೂರ ಹೋಗ್ಬಿಟ್ಟಿರ್ತಾರೆ. ಇದು ಕಾಲ. ಕಾಲನೊಟ್ಟಿಗೆ ನಾವು ಹೋಗಿಲ್ಲ ಅಂತ ಹೇಳಿದ್ರೆ ನಾವು ನಿಂತು ಬಿಡ್ತೇವೆ. ನಿಂತು ನೋಡುವ ಸಂತಸ ಅಷ್ಟೇ ನಮ್ದಾಗುತ್ತೆ. ಮುಂದುವರೆದು ಬಹಳ ಚೆನ್ನಾಗಿ ಹೇಳ್ತಾರೆ, ಗೆದ್ದವರಿಗಿದ್ದೇ ಇದೆ ಬೆಳ್ಳಿಯ ಢಾಲು. ನೋಡ್ರಿ, ಒಂದು ಪಾರಿತೋಷಕ ಗೆದ್ದವರಿಗೆ, ಕಾಲನೊಡನೆ ಹೋರಾಟವನ್ನ ಮಾಡುತ್ತಾ ಗೆದ್ದವರಿಗೆ ಪಾರಿತೋಷಕ ಇದೆಯಂತೆ. ಕರೆಕ್ಟ್. ಯಾಕಂತ ಹೇಳಿದ್ರೆ ಕಾಲ ಅಂತಕ್ಕಂಥವನೊಡನೆ ನಾವು ಯುದ್ಧವನ್ನ ಮಾಡ್ತಾ 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 ಗೆಲುವನ್ನ ಸಾಧಿಸಿದರೆ ನಮಗೆ ಪಾರಿತೋಷಕ ಖಂಡಿತ. ಬದುಕಿನಲ್ಲಿ ಕಾಲದೊಟ್ಟಿಗೆ ಮುಂದುವರಿಯೋದೇ ಬಹಳ ಮುಖ್ಯ. ಕಾಲನೊಟ್ಟಿಗೆ ಹೋಗ್ತೀನಿ ಅಂತಕ್ಕಂಥವ್ರಿಗೆ ಮುಂದೆ ಪಾರಿತೋಷಕ ಇದ್ದೇ ಇರುತ್ತದೆ, ನಿಂತವರಿಗಲ್ಲ. ಕೊನೆಗೆ ಹೇಳ್ಬಿಡ್ತಾರೆ, ಸೋತವರ ಸೊತ್ತು ಏನ್ ಗೊತ್ತಾ, ಗೆದ್ದವರನ್ ಎಳೆವ ಜಗದೆಲ್ಲ ಅನುಭವದ ಪಾಲು. ಸೋತವ್ರು ಏನ್ ಮಾಡ್ತಾರೆ ಹಾಗಾದ್ರೆ? ಗೆದ್ದವರನ್ ಎಳೆವ ಜಗದ ಎಲ್ಲ ಅನುಭವದ ಪಾಲು. ನೋಡ್ರಿ, ಈ ಗೆದ್ದವರು ಯಾರಿದ್ದಾರೋ ಅವ್ರನ್ನ ಎಳಿಯೋ ಕೆಲಸ ಅಂತೆ, ಅವ್ರ ಸೊತ್ತಂತದ್ದು, ಅವ್ರನ್ನ ಜರಿಯೋದು, ಅವ್ರನ್ನ ಎಳಿಯೋದು. ಮತ್ತೆ ಜಗದಲ್ಲಿ ಇನ್ನು ಉಳ್ಕೊಂಡಿರ್ತಕ್ಕಂಥ ಅನುಭವದ ಪಾಲು. ಅವ್ರಿಗೇನು ಇನ್ನು ಉಳ್ಕೊಳ್ಳುತ್ತೋ ಅದು ಪಾಲು.
ಎಷ್ಟೋ ಜನ ಅಂತಾರೆ, ನಾನು ಮಾಡ್ಬೇಕಾಗಿತ್ತು, ನಾನು ಆಗ್ಬೇಕಾಗಿತ್ತು, ನಾನು ಹೋಗ್ಬೇಕಾಗಿತ್ತು. ಇದೇ ಅನುಭವದ ಪಾಲು. ಇನ್ನೇನು ಇಲ್ಲ. ಗೆದ್ದವರು ನಾನು ಮಾಡಿದೆ ಎಂಬ ಪಾರಿತೋಷಕದೊಂದಿಗೆ ಬೀಗಿದರೆ, ಸೋತವರು ಅನುಭವದ ಪಾಲನ್ನ ಉಂಡು ಹಾಗೆಯೇ ಇರ್ತಾರೆ. ಇಬ್ಬರಿಗೂ ಕೂಡ ಅನುಭವ ಹಾಗೇ ತೀರುತ್ತದೆ. ಹೀಗೆ ಕಾಲ ಅಂತಕ್ಕಂಥದ್ದು ಹೋಗ್ತಾನೆ ಇರುತ್ತೆ, ಪ್ರಭಾವ ಬೀರ್ತಾನೆ ಇರುತ್ತೆ. ನಾವು ಕಾಲನೊಟ್ಟಿಗೆ ಹೋಗಿಲ್ಲ ಅಂತ ಹೇಳಿದ್ರೆ ಕಾಲ ನಮ್ಮನ್ನ ಎಳೆದು ಒಯ್ಯುವುದಿಲ್ಲ ಅನ್ನುವ ಹಿನ್ನೆಲೆಯಲ್ಲಿ ಕಾಲನೊಟ್ಟಿಗೆ ನಾವೆಲ್ಲರೂ ಕೂಡ ಜೀವಿಸಬೇಕಾಗಿದೆ. ಆ ಕಾಲಕ್ಕೂ ಈ ಕಾಲಕ್ಕೂ ವ್ಯತ್ಯಾಸ ಇಲ್ಲದೇ ಇದ್ದರೂ, ಕಾಲ ಒಂದೇ ಆದರೂ ಬದುಕಿನ ಶೈಲಿಗಳು, ಬದುಕುವ ಶೈಲಿಗಳು ಭಿನ್ನ ಆಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬದುಕು ಅತ್ಯಂತ ಸುಂದರ ಆಗಬೇಕು, ಅದು ಯಾರಿಗೂ ಕೂಡ ತೊಂದರೆಯನ್ನ ಕೊಡಬಾರದು, ಕಾಲನೊಟ್ಟಿಗೆ ನಾವು ಸಾಗಬೇಕು ಅನ್ನೋದೇ ಈ ಒಂದು ಪದ್ಯದ ಸಾರ ಆಗಿದೆ ಅಂತಕ್ಕಂಥದ್ದು. ಇದಿಷ್ಟು ಚನ್ನವೀರ ಕಣವಿಯವರ ಪದ್ಯದ ಸಾರಾಂಶ ಆಗಿತ್ತು. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ, ಮತ್ತೆ ಏನ್ ಅನ್ನಿಸ್ತು ಒಂದು ಕಾಮೆಂಟ್ ಮಾಡಿ. ಮತ್ತೊಂದು ಇದೇ ರೀತಿಯ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್, ಲವ್ ಯು ಆಲ್. ಮತ್ತೆ ಭೇಟಿ ಆಗ್ತಾ ಇರೋಣ. ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.